परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव, यशस्वी भव. जय शुद्ध ब्रह्म, जय जय शुद्ध ब्रह्म. ಓಂ ಶಾಂತಿ ಶಾಂತಿ ಶಾಂತಿ. ಏನಪ್ಪ ಅಂದ್ರೆ ಹಿಂಸೆ ಒಂದೇನು ಬರೀಬೇಕಂದ್ರೆ ನೀವು ಕನ್ನಡದಾಗ ಹಿಂಸೆ ಮಾಡುವುದು ಅಧರ್ಮ, ಹಿಂಸೆ ಮಾಡುವುದು ಅಧರ್ಮ. ಅಹಿಂಸೆ ಪಾಲಿಸುವುದೇನದು ಪರಮ ಧರ್ಮ. ಹಿಂಸೆ ಮಾಡುವುದು ಅಧರ್ಮ ಅಂತಂದ್ಮೇಲೆ ಈಗ ಒಬ್ಬ ವೈದ್ಯ ಅದನ, ಅವನ ಕೈಯಾಗೂ ಚಾಕು ಅದ. ಒಬ್ಬ ಕೊಲೆಗಡಕ ಅದನ, ಅವನ ಕೈಯಾಗೂ ಚಾಕು ಅದ. ಅವನು ಹೊಟ್ಟೆಗೆ ಚುಚ್ತಾನೆ, ಇವನು ಹೊಟ್ಟೆಗೆ ಚುಚ್ತಾನೆ. ಎರಡು ಹಿಂಸೆಗಳೇ ಅಲ್ಲ. ಈಗ ಎರಡು ಹಿಂಸೆ ಅಂತೀರ, ಯಾವಾಗ ಏನಂತೀರ? ಅವಾಗ ಬರೀ ತಗೊಂಡು ಚುಚ್ಚ. ನೀವು ಏನು ಮಾತಾಡ್ಬಿಡ್ರಿ, ನೀವು ಸುಮ್ ಕೂತ್ ಬಿಡ್ರಿ. ನೀವು ಸುಮ್ ಗಪ್ಪದ್ ಬಿಡ್ರಿ. ಈಗ ಇಬ್ಬರು ಚುಚ್ಚಲಕತ್ತಾರಲ್ಲ, ಯಾರ್ದ ಹಿಂಸೆ ಯಾರ್ದ ಹಿಂಸೆ? ಅಹಿಂಸೆ ಅದರಿಂದ ಕಲ್ಯಾಣಕಾರಿ ಕೃತ್ಯ ಅದ. ಕಲ್ಯಾಣಕ್ಕಾಗಿ ಹಿಂಸೆ ಮಾಡೋದು ಬೇರೆ, ಸಾಯಿಸೋದಕ್ಕೆ ಮಾಡೋ ಹಿಂಸೆ ಬೇರೆ. ಮತ್ತೆ ಮಕ್ಕಳಿಗೆ, ಹೆಂಡ್ರಿಗೆ ಮನೆಯೊಳಗ ಅಶಿಸ್ತಾದಾಗ, ಹೊಲಸಾದಾಗ ಮತ್ತ ಅವ್ರಿಗೆ ಬೈಬೇಕ ಬೇಡ? ಅದರಿಂದ ಕಲ್ಯಾಣದ ಅರ್ಥ ಅದೋ ಏನು? ಅಪಮಾನ ಮಾಡಿ ದುಷ್ಟ ಅವರಿಗೆ ಬಹಳ ಒಂದು ಹಿಂಸೆ ಮಾಡಿ ಮೂಲಿ ಕುಂದಿರ್ಸ್ಬೇಕನ್ನೋ ಅರ್ಥ ಅದು. ಅಲ್ಲಿ ತಂದೆ ಮಕ್ಕಳಿಗೆ ಬೈಯುವಲ್ಲಿ ಅವಗುಣಕ್ಕೆ ಬೈಯುವ, ಜನ್ಮಕ್ಕಲ್ಲ. ವಚನ ಹಾಕಿ ಓದಿರ್ಬೇಕು ನೀವು. ಅವರವರ ಅವಗುಣಕ್ಕೆ ಬೈದ, ಕೆಟ್ಟ ಗುಣ ಕೆಟ್ಟದ ವರ್ತನೆ ಮುಂದಾದ್ರದ ರಿಸಲ್ಟ್ ಕೆಟ್ಟದ್ದು ಆಗ್ತಿತ್ತಂತಂದ್ರೆ ಬೈತಾರ. ಬೈದ್ರ ಮಾತು ಕೇಳಲಿಲ್ಲ ಅಂತಂದ್ರೆ ಎಡ್ಡೆಡ್ ಬಿಗಿಬೇಕಾಗ್ತದೆ. ಮತ್ತೆ ಹೇಳಿದ್ದು ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಈಗ ಅಲ್ಲಿ ಮನೆಯೊಳಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾದ್ರೆ ಭಾರತ ಸರ್ಕಾರ ಸಂವಿಧಾನದ ಪ್ರಕಾರ ಎಷ್ಟು ಇಲಾಖೆಗಳು ಮಂತ್ರಿಗಳು ಅದರ, ಓಸು ಮಂತ್ರಿಗಳು ಇಲ್ಲಿ ಮನೆಯೊಳಗೆ ಇರ್ತಾವ. ಎಲ್ಲಾ ಇಲಾಖೆಗಳು ಇಲ್ಲಿ ಮನೆಯೊಳಗೆ ಇರ್ತಾವ. ಕಲ್ಯಾಣಕಾರಿ ಕೆಲಸ ಮಾಡ್ಬೇಕಾದ್ರೆ ಓಸು ಇಲಾಖೆಗಳದಾವ. ಈಗ ಏನು ಒಳ್ಳೆ ಮಾತನ್ನ ತಿಳಿಲಿಲ್ಲ ಅಂತಂದ್ರೆ ಏನ್ ನೋಡ, ಕಡೆಗೆ ಪೊಲೀಸರು ಬರ್ತಾರ. ಪೊಲೀಸರು ಏನು ಪ್ರೀತಿಲಿಂತ ಗುರುಗಳು ಹೇಳ್ದಂಗೆ ಹೇಳ್ತಾರೆ, ನಾವು ಬೂಟ್ಗಾಲೆ ಒದ್ದೆ ಹೇಳ್ತಾರ. ಅದು ಒದ್ದೆ ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಬಡಿತಾರ, ಹಿಡಿದು ಒಳಗಾಕಿ ಒದಿತಾರ, ಹಿಡಿದು ನಾಯಿ ಒದ್ದಂಗೆ ಒದಿತಾರ. ಅದು ಹಿಂಸೆ ಅಂತೀರೇನದು? ಜೈಲ್ನಾಗ ಮತ್ತೆ ಪೊಲೀಸ್ ಸ್ಟೇಷನ್ದಾಗ ಅವ್ರಿಗೆ ಅಡ್ಡೇಟ್ ಬಡದು ಸತ್ಯದ ದಾರಿಗೆ ತರ್ಬೇಕನ್ನೋದು ಅದು ಹಿಂಸೆ ಏನದು? ಪೊಲೀಸರು ಹೊಡಿತಾರ ಅಂತಂದ್ರೆ ಎದಕ್ಕೆ ಹೊಡಿತಾರ? ಪೊಲೀಸರು ಹೊಡೆಯೋದು ರಕ್ಷಣೆ ಮಾಡೋದು ಹೊಡಿತಾರ, ಕೊಲ್ಲೋದಕ್ಕಲ್ಲ. ಹಿಂಗಾಗಿ ಹಿಂಸೆ ಮಾಡುವುದು ನಿಮ್ಮಿಂದ ಆರಂಭ ಆಗಬಾರದು. ಇದು ಫಸ್ಟ್, ಇದು ತಿಳ್ಕೋಬೇಕು. ನಿಮ್ಮಲಿಂತ ಆರಂಭ ಆಗಬಾರ್ದು ಹಿಂಸೆ ಮಾಡೋದು. ಇನ್ನೊಬ್ಬರಿಗೆ ನಿಮ್ಲಿಂತ ತೊಂದರೆ ಆಗಬಾರ್ದು. ಅದೇ ಅಹಿಂಸೆ. ನೀವು ಸ್ಟಾರ್ಟ್ ಮಾಡಬಾರ್ದು. ಇನ್ನೊಬ್ಬರ ರಾಜ್ಯವನ್ನ ಕಸ್ಕೊಳ್ಳೋದು, ಅದನ್ನೇ ಹೇಳ್ತಾರೆ ಸಿದ್ದರಾಮೇಶ್ವರ್. ಭಕ್ತನೇ ನಿನ್ನ ಮನ. ಭಕ್ತ ಅಂದ್ರೆ ಒಳ್ಳೆ ಮನುಷ್ಯ, ಸಜ್ಜನ, ಗುಡ್ ಮ್ಯಾನ್, ಸಂತ, ಶರಣ, ಮಹಾತ್ಮ, ಭಕ್ತ ಎಲ್ಲ ಒಂದೇವು. ಭಕ್ತನೇ ನಿನ್ನ ಮನ
ಹೆಣ್ಣಿನೊಳಗಾದಡೆ. ಹೆಣ್ಣು ಬೇಕು ಅನಿಸ್ಲಕತ್ತಿತ್ತಪ್ಪ, ಏನ್ ಮಾಡು, ವಿವಾಹವಾಗಿ ಕೂಡು, ಮದುವೆ ಮಾಡ್ಕೋ, ವಿವಾಹವಾಗಿ ಕೂಡು, ಮದುವೆ ಮಾಡ್ಕೊಂಡಿರ. ನೀ ಸುಮ್ಮನೆ ಅಕ್ರಮ ಸಂಬಂಧಗಳು ಅಕ್ರಮ ಸಂಪರ್ಕಗಳು ಇಟ್ಕೋಬೇಡ. ಹೆಣ್ಣು ಬೇಕಾಗಿತ್ತಂದ್ರೆ ಭಕ್ತನೇ ನಿನ್ನ ಮನ ಹೊನ್ನಿನೊಳಗಾದಡೆ. ನಿನ್ ಮನಸ್ಸು ಬಂಗಾರದೊಳಗಾಯ್ತಂದ್ರ ಬಳಲಿ ದೊರಕಿಸಿಕೋ. ದುಡಿದು 4 ದುಡ್ಡು ಗಳಿಸಿ ಆ ರೊಕ್ಕದಾಗ ನೀನ್ ಬಂಗಾರ ಏಟರೆ ತಗೋ. ಇನ್ನೊಬ್ಬರದು ಪುಕ್ಷಟೆ ಬಂಗಾರ ಹೊಡಿಬೇಡ. ಭಕ್ತನೇ ನಿನ್ನ ಮನ ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡು. ಏನ್ ಮಾಡ್ಬೇಕು? ನಿನ್ ಮನಸ್ಸು ಆಸ್ತಿ ಪಾಸ್ತಿ ಮಾಡ್ಬೇಕು, ಮನಿ ಕಟ್ಟಬೇಕು ಅಂತಂದ್ರ ಏನ್ ಮಾಡ್ಬೇಕು? ಖರೀದಿ ಮಾಡು, ಜಾಗ ಖರೀದಿ ಮಾಡು, ಕಟ್ಟಿಸು. ಇನ್ನೊಬ್ಬರು ಕಟ್ಟಿದ ಮನಿ ಲಪಟಾಯಿಸ್ಲಕ್ ಹೋಗ್ಬೇಡ ನೀನು. ಇಲ್ಲಿ ಹಿಂಸೆಗಳು ಗೊತ್ತಾದವು ಅಲ್ಲರಿ ನಿಮಗೆ. ಅಕ್ರಮವಾಗಿ ಭೋಗ ಆಸಕ್ತನಾಗಿ ಇತರರ ಪರಸ್ತ್ರೀ, ಪರಧನ, ಪರರ ಆಸ್ತಿಗಳನ್ನು ಲಪಟಾಯಿಸುವುದೇ ಹಿಂಸೆ. ಅದು ನಿನ್ನಿಂದ ಆರಂಭ ಆಗಬಾರದು. ನೀನಾಗೇ ಅಂತ ಕೆಲಸ ಮಾಡಲಿಕ್ಕೆ ಹೋಗಬೇಡ ಅಷ್ಟೇ. ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ, ಪರಪೀಡಕನಾಗಬೇಡ. ಅಹಿಂಸೆ ಅಂದ್ರೆ ಇಷ್ಟೇ. ಈಗ ನೀವು ನಿಮ್ಮ ಪಾಡಿಗೆ ನೀವು ಸರಿಯಾಗಿರ್ತೀರಿ, ಏನ್ ತೊಂದರೆ ಇಲ್ಲ. ಮತ್ತ ಇನ್ನೊಬ್ಬರು ನಿಮ್ಮ ಹೊನ್ನು ಹೆಣ್ಣು ಮಣ್ಣಿಗೆ ಏನಾರ ಸಮಸ್ಯೆ ಮಾಡಿದರಪ್ಪ, ಹೌದಿಲ್ಲ? ನಿಮ್ಮ ಆಸ್ತಿ ಪಾಸ್ತಿಗೆ ಇನ್ನೊಬ್ಬರು ಸಮಸ್ಯೆ ಮಾಡಿದೊತ್ತನಗ ಏನ್ ಮಾಡ್ಬೇಕು? ಅಹಿಂಸೆ ಅನ್ಕೊತ್ ಕುಂದಿರ್ಬೇಕಾ? ಹಾ, ಅಲ್ಲಿ ಏನ್ ಮಾಡ್ಬೇಕಾಗ್ತದ? ಅನಿವಾರ್ಯವಾಗಿ ಹಿಂಸೆ ಮಾಡಲೇಬೇಕಾಗ್ತದೆ. ಆ ಹಿಂಸೆ ಏನ್ ಮಾಡ್ತಾನಲ್ಲ, ಆ ಹಿಂಸೆ ಅದು ತನ್ನ ಪಾಪದ ಪಟ್ಟಿ ಒಳಗೆ ಬರಲ್ಲ. ಆ ಒಂದು ಪಾಪದ ಬುತ್ತಿ ಒಳಗೆ ಅದು ಸೇರಂಗಿಲ್ಲ. ಅದು ಏನು? ಆತ್ಮರಕ್ಷಣೆಗಾಗಿ ಮಾಡಿಕೊಂಡ ಹಿಂಸೆ. ಅದು ಆತ್ಮರಕ್ಷಣೆಗಾಗಿ ತಾನು ಹಿಂಸೆ ಮಾಡ್ಯಾನ, ಕೊಲೆನೇ ಮಾಡ್ಯಾನ, ತನ್ನ ಆತ್ಮರಕ್ಷಣೆಗಾಗಿ ಅನ್ನೋದು ಸಂವಿಧಾನದೊಳಗೂ ಒಪ್ಪದ. ಭಾರತದ ಸಂವಿಧಾನ ಒಪ್ಪುತ್ತದ. ತನ್ನ ಆತ್ಮರಕ್ಷಣೆಗಾಗಿ ತಾನೇ ಯಾವಾಗ ಪೂರ್ತಿ ತೊಂದರೆ ಒಳಗೆ ಇದ್ದಾಗ ಆವಾಗ ಅವನು ತನ್ನ ಆತ್ಮರಕ್ಷಣೆಗಾಗಿ ಅದನ್ನ ಮಾಡ್ಯಾನ. ಒಂದು ಕೊಲೆನೇ ಆಗ್ಯದ ತನ್ನ ಆತ್ಮರಕ್ಷಣೆಗಾಗಿ ಅನ್ನೋದು. ಅದು ಏನಾಗಬೇಕು? ಪೊಲೀಸ್ ಸ್ಟೇಷನ್ ಎಲ್ಲ ಕೋರ್ಟ್ನೊಳಗ ಅದು ಸಾಬೀತಾಗಬೇಕು. ಆದಾಗ ಅವನಿಗೆ ಶಿಕ್ಷೆಯಿಂದ ಬಿಡುಗಡೆ ಆಗ್ತದೆ. ತನ್ನ ಆತ್ಮರಕ್ಷಣೆಗಾಗಿ ಅವನು ಇನ್ನೊಬ್ಬನು ಕೊಲೆ ಮಾಡ್ಯಾನ ಅನ್ನೋದು ಅದು ಸಾಬೀತಾದಾಗ ಅವನಿಗೆ ಶಿಕ್ಷೆ ಬಂದಾಗ್ಬಿಡ್ತದೆ. ಇನ್ನೊಬ್ಬರು ಕೊಟ್ಟ ಹಿಂಸೆಯನ್ನ ಅನುಭವಿಸಿ ತಾನು ಸಾಯಿ ಅಂತ ಯಾವ ಸಂವಿಧಾನನೂ ಹೇಳಂಗಿಲ್ಲ. ಯಾರೆಷ್ಟರ ಹಿಂಸೆ ಕೊಡ್ರಿ ನೀ ಸತ್ತಕ್ಕೆ ನೀನು ಸುಟ್ಟು ಮೇಣಬತ್ತಿ ಸುಟ್ಟಕ್ಕೆ ಜಗತ್ತಿಗೆ ಬೆಳಕು ಕೊಡುವಂತ ಸಂವಿಧಾನ ಆ ಪರಿಯಾದ ಧರ್ಮ ಹೇಳಂಗಿಲ್ಲ. ಆತ್ಮರಕ್ಷಣೆಗಾಗಿ ಇನ್ನೊಬ್ಬರಿಗೆ ಹಿಂಸೆ ಆಗಿತ್ತು ಅಂತಂದ್ರೆ ಅದನ್ನ ಹೇಳ್ಬೇಕು. ಹಿಂಸೆ ಮಾಡಿದ್ದು ಬೇರೆ, ಮಾಡಿಸಿಕೊಂಡದ್ದು ಬೇರೆ. ಬಹಳ ಅರ್ಥಪೂರ್ಣ ಇರ್ತದೆ ಅದು. ಈಗ ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತೇಳಿ ಇವರು ಓಡಾಡುವಾಗ ಆ ಕನ್ನೇರಿ ಮಠದ ಸ್ವಾಮಿಗಳು ಅವ್ರಿಗೆ ಬೈದ್ರಲ್ಲ, ಅದು ಬೈದದ್ದು ಅವರು ಚಲೋ ಇದ್ರೆ ಅವ್ರ್ಯಾಕೆ ಬೈತಿದ್ರು? ಸುಮ್ಮನೆ ಯಾರಿಗಾರ ಬೇರೆಯವ್ರಿಗೆ ಬೈದಿಲ್ಲ, ಇವ್ರಿಗೆ ಅಷ್ಟೇ ಯಾಕೆ ಬೈದರು ಅವ್ರು? ಹೌದಿಲ್ಲ? ಇವ್ರಿಗೆ ಅಷ್ಟೇ ಯಾಕೆ ಬೈದರು ಅವ್ರು? ಬೇರೆ ಮನಾರ್ ಮಂದಿ ಸನ್ಯಾಸಿಗಳರು ಹೊಸ ಮಂದಿಗೆ ಯಾಕೆ ಬೈದಿಲ್ಲ ಅವರು? ಇವರಿಗೆ ಇಷ್ಟೇ ಯಾಕೆ ಬೈದರು? ಸ್ವಾಮೀಜಿಗಳಾಗಿ ಸಮಾಜದಾಗ ದೊಡ್ಡವರಾದ್ಮೇಲೆ ಸಾಮಾಜಿಕ ಸೌಹಾರ್ದ ಎಲ್ಲರನ್ನ ತೆಕ್ಕಿಗೆ ಹಾಕೊಂಡು ಹೋಗೋರಿಗೆ ಸ್ವಾಮೀಜಿಗಳಂತಾರೆ.
ನೀವು ಬೇರೆ ನಾವು ಬೇರೆ ಅವ್ರು ಬೇರೆ ಇವ್ರು ಬೇರೆ ಭೇದ ಭಾವ ಮಾಡೋರಿಗೆ ಯಾರು ಸ್ವಾಮೀಜಿಗಳಂತಾರೇನೋ. ಸಾಮಾಜಿಕ ಸೌಹಾರ್ದಕ್ಕೆ ಅನುಕೂಲ ಆಗಂತ ಸಾಹಿತ್ಯವನ್ನ ಬಳಸ್ಕೋಬೇಕು. ಅದನ್ನೆಲ್ಲ ಅಪಾರ್ಥ ಮಾಡಿ ಹೊಲಸು ಮಾಡಿ ಸ್ವಾಮೀಜಿಯನ್ನ ಅರ್ಥನೇ ಇಲ್ಲದಂತವ್ರು ಅವರೆಲ್ಲ. ಈಗೇನಾಯ್ತು, ಸುಮ್ಮ ಕೂತವ್ರಿಗೆ ಏನೂ ಮಾಡ್ಲಾರ್ದವ್ರಿಗೆ ಸುಮ್ನೆ ಹೋಗಿ ಬೈದ್ರೆ ಹಿಂಸೆ. ಈಗ ಏನಾರ ಮಾಡ್ಲಕತ್ತಾರ ಸರಿಯಾದ ದಾರಿಯಲ್ಲಿ ಇಲ್ಲ ಅನ್ನೋರಿಗೆ ಬೈದ್ರೆ ಹೆಂಗ್ ಹಿಂಸೆ ಆಗ್ತದೆ. ಈಗ ಮುಂದಿನ ಸ್ಟೆಪ್ ಹೇಳ್ತಾರ ಅವ್ರು, ಏನು ಅಹಿಂಸಾ ಪರಮೋ ಧರ್ಮ ಒಂದು ಹೇಳಿದ ಮೇಲೆ ಸೆಕೆಂಡ್ ಸ್ಟೆಪ್ ಏನದ ಅಂತಂದ್ರ, ಹಿಂಸೆ ಇನ್ನೊಬ್ಬರು ಕೊಟ್ಟಾಗ ಅದನ್ನ ಮೌನವಾಗಿ ಸಹಿಸಿಕೊಂಡು ಅನುಭವಿಸಿದ್ರ ಅಹಿಂಸಾ ಏನದ, ಹಿಂಸೆ ಮಾಡೋದು ಪಾಪದ ಕೆಲಸ, ಹಿಂಸೆ ಮಾಡೋದು ಪಾಪದ ಕೆಲಸ. ಆದ್ರೆ ಅಹಿಂಸಾ ಮಾಡಕ್ಕ ಅಂದ್ರ ನೀನಾಗೆ ಯಾರಿಗೆ ಹಿಂಸೆ ಮಾಡ್ಲಕ್ಕ ಹೋಗಬೇಡ, ಹಿಂಸೆ ಮಾಡೋದು ಪಾಪದ ಕೆಲಸ. ಇದು ಒಂದನೇ ಸ್ಟೆಪ್. ಮತ್ತೆ ಇನ್ನೊಬ್ಬರು ನಿನಗೆ ಹಿಂಸೆ ಕೊಡಾಗ ನೀನು ಅದನ್ನ ಮೌನವಾಗಿ ಸಹಿಸಿಕೊಂಡಿ ಅಂತಂದ್ರೆ ಅದು ಪಾಪನ ಪುಣ್ಯನ. ಇನ್ನೊಬ್ಬರು ಕೊಟ್ಟ ಹಿಂಸೆಯನ್ನು ಮೌನವಾಗಿ ಸಹಿಸಿಕೊಂಡೆ ಅಂತಂದ್ರೆ ಅದು ಪಾಪನ ಪುಣ್ಯನೋ? ಅದಕ್ಕೇನಂತೀರಿ? ಅದಕ್ಕೆ ಪಾಪ ಅಂತೀರ ಪುಣ್ಯ ಅಂತೀರಿ? ನೀವು ಏನೇನ್ ಮಾಡ್ತೀರಿ ಆ ಮಾತು ಬೇರೆ. ಮೌನ ಇನ್ನೊಬ್ಬ ಹಿಂಸೆ ಕೊಡ್ಲಕತ್ತಾನ, ಅದನ್ನ ನೀವು ತಡ್ಕೊಂಡು ಸುಮ್ಮದಿರಿ, ಏರಿಯಾಕಾಗಲಕ್ ನಡಿ ಅಂತೇಳಿ ನಿಮ್ಮ ವರ್ತನೆ ಹಿಂಸೆ ಕೊಡವಂತ ಅವ ಪಾಪ ಮಾಡ್ಲಕತ್ತಾನ. ಅವ ಮಾಡಿದ ಪಾಪದ ಕೆಲಸವನ್ನ ನೀವು ಸಹಿಸ್ಕೊಂಡಿದಿರಲ್ಲ, ಆ ಸಹಿಸ್ಕೊಳ್ಳೋದಕ್ಕೆ ಏನಂತೀರ ಅಂತ. ಅವ ಮಾಡಿದ ಪಾಪ, ಅವ ತಾನಾಗೆ ಬಂದು ನಿಮ್ಗೆ ತೊಂದರೆ ಕೊಡ್ಲಕತ್ತಾನಂದ್ರೆ ಅವ ಪಾಪ. ಅವ ಪಾಪ. ನೀವು ಸಹಿಸ್ಕೊಳಕತ್ತಿದ್ದಕ್ಕೆ ಏನ್ ಅನ್ಬೇಕ? ಅದಕ್ಕೆ ಪಾಪ ಅನ್ಬೇಕ ಪುಣ್ಯ ಅನ್ಬೇಕಂತ ಇದು. ಅವನ ಒಬ್ಬ ಕೊಟ್ಟ ಸಮಸ್ಯೆಗಳಿಗೆ ನೀವು ಸಹಿಸ್ಕೊಳಕ, ನಿಮ್ಮಲ್ಲಿ ಸಹನ ಶಕ್ತಿ ಬಹಳ ಅದ, ನೀವು ಸಹಿಸ್ಕೊಳಕತ್ತೀರಿ. ಈ ಸಹನೆ ಪಾಪದಾಗ ಬರ್ತದ, ಪುಣ್ಯದಾಗ ಬರ್ತದ. ಮತ್ತ ಇದನ್ನೆಲ್ಲ ತಿಳ್ಕೋಬೇಕು. ಇದು ಏನದ ಅಂತಂದ್ರೆ ಮಹಾಪಾಪದಾಗ ಬರ್ತದೆ. ಹಿಂಸೆ ಮಾಡುವುದು ಪಾಪ. ಹಿಂಸೆಯನ್ನ ತಾಳಿಕೊಳ್ಳುವುದು ಮಹಾಪಾಪ. ಮಹಾಪಾಪದಾಗ ಬರ್ತದೆ. ಹಿಂಸೆ ಇನ್ನೊಬ್ಬರು ಕೊಟ್ಟ ಹಿಂಸೆಯನ್ನ ತಳ್ಕೊಳ್ಳೇಬಾರದು. ಇನ್ನೊಬ್ಬರು ಕೊಟ್ಟ ಹಿಂಸೆಯನ್ನ ತಡ್ಕೊಳ್ಳೇಬಾರದು. ತಿಳಿಸಿ ಹೇಳ್ಬೇಕು, ನಮಗೆ ತೊಂದರೆ ಆಗ್ಲಕತ್ತದ. ಕೇಳಲಿಲ್ಲ ಅಂತಂದ್ರೆ ಬೈದ್ ಹೇಳ್ಬೇಕು. ಬೈದ್ ಹೇಳಿದ್ರೆ ತಿಳಿಲಿಲ್ಲ ಅಂದ್ರೆ ಒದ್ದು ಹೇಳ್ಬೇಕು. ಕೊನೆಗೆ ಏನಾಗ್ತದ ಅಂತಂದ್ರ ಧರ್ಮ ಏನ್ ಹೇಳ್ತದಂದ್ರ ಕೊಂದ್ ಹಾಕಿಬಿಡು. ಮತ್ತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅಂದ್ರೆ ಅರ್ಥ ಇಲ್ಲದ ಜೀವಿಗಳು ಭೂಮಿ ಮೇಲಿದ್ದು ಏನು ಉಪಯೋಗ ಅದ? ಅವರಿಂದ ಎಷ್ಟಂತ ಹಿಂಸೆ ತಾಳ್ಕೊತಿರ್ತೀವಿ ನೀನು. ಮತ್ತೆ ನಿನಗ ಅವು ಯಾವ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಆ ಜಾಗ ಬಿಟ್ಟು ದೂರ ಬಾ, ಅಲ್ಲಿರ್ಬೇಡ. ನಿನ್ನ ನೆಮ್ಮದಿ ಹಾಳು ಮಾಡಿಕೊಂಡು ಅಂತವ್ರ ಬಗಲಾಗಿರೋದ್ರಾಗ ಅರ್ಥ ಇಲ್ಲ. ಅದನ್ನ ಬಿಟ್ಟು ದೂರ ಬಾ. ಅದನ್ನ ಸಹನೆ ಮಾಡಿಕೊಂಡು ನೀ ಅದ್ರ ಜೊತೆಗೆ ಇದ್ದಿ ಅಂತಂದ್ರ ನೀ ಏನು ಪಾಪ ಮಾಡ್ಲಾರ್ದೆ ಅವನ ಪಾಪದ ಫಲ ನೀ ಅನುಭವಿಸ್ಬೇಕಾಗ್ತದ. ಅದು ಮಹಾಪಾಪ. ತಿಳಿದ್ರ? ಹಿಂಸೆಗೆ ಸಂಬಂಧಪಟ್ಟದ್ದು ಒಂದು 4 ಸಾಲು. ಅದರ ಅರ್ಥ ಇದು ಸರಿಯಾಗಿ ತಿಳ್ಕೋಬೇಕು. ಈಗ ನೀವು ರೋಡ್ ಮೇಲೆ ವಾಕಿಂಗ್ ಎಲ್ಲೇ ಓದ್ತಿರ್ತೀರಪ್ಪ, ಆಜು ಬಾಜು ಸರ್ಕಾರದವ್ರು ದೊಡ್ಡ ದೊಡ್ಡ ಗಟಾರಗಳು ಕಟ್ಟ್ಯಾರ, ಗಿಡಗಳು ಹಚ್ಚಾರ, ಏನೋ ಒಂದು ತಂಪು
ವಾತಾವರಣ ತಂಪು ಮಾಡೋದಕ್ಕೆ ಸಣ್ಣ ಪುಟ್ಟ ಸಸಿಗಳ ಹಚ್ಚಾರ, ಏನೋ ಅದ. ಅದ್ರೊಳಗೆ ಒಂದು ಹಾವು ಹರ್ಕೊಂಡು ಹೋಗ್ಲಕತ್ತ. ಅದು ತನ್ನ ಪಾಡಿಗೆ ತಾನು ಹೋಗ್ಲಕತ್ತದ. ಅದ್ರ ಲೆಕ್ಕದಾಗ ನೀವಿಲ್ಲ, ನಿಮ್ಮ ಲೆಕ್ಕದಾಗ ಅದು ಇಲ್ಲ. ಸುಮ್ಮನೆ ನೋಡಿ ಸಂತೋಷ ಪಡ್ಬೇಕು. ಇಲ್ಲಿ ಹಾವು ಬಂದದ್ದು, ಬರ್ರಿ ಬರ್ರಿ ಅಂತೇಳಿ ಎಲ್ಲರಿಗೆ ಕರೆದು ಅದನ್ನು ಹಿಡಿದು ಹೊಡೆದು ಬಿಡ್ಬೇಕು. ಅದಕ್ಕೆ ನಿಮಗೆ ಸಂಬಂಧನೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ಆಹಾರ ಹುಡುಕೊಂಡು ತಾನು ಹೋಗ್ಲಕತ್ತದ. ಅದು ಏನು ನಿಮ್ಗೆ ಏನೇನು ಲೆಕ್ಕದಾಗಿಲ್ಲ. ಅದು ನಿಮ್ಮ ಜಾಗನೂ ಅಲ್ಲದು, ನಿಮ್ಮ ಮನಿನೂ ಅಲ್ಲ. ಅದು ಎಲ್ಲೋ ಹೊರಗೆ ರೋಡ್ ಹಿಡ್ಕೊಂಡು ತಾನು ಹೋಗ್ಲಿಕ್ಕತ್ತದ. ಅದಕ್ಕೆ ನೀವೇನ್ ಮಾಡ್ಬೇಕು? ನಿಮ್ಮ ಪಾಡಿಗೆ ನೀವಿರ್ಬೇಕು, ಅದ್ರ ಪಾಡಿಗೆ ಅದು ಹೋಗ್ಲಿ ಬಿಡು ಅಂತ ಬಿಡ್ಬೇಕು. ಅದೇನ್ ಪಾಪನೂ ಅಲ್ಲ, ಪುಣ್ಯನೂ ಅಲ್ಲ. ಜಗತ್ತಿನಾಗ ಎಷ್ಟೋ ಮಂದಿ ಅಡ್ಡಾಡ್ತಿರ್ತಾರಿಲ್ಲ, ಹಂಗೆ ಅದನ್ನು ಅಡ್ಡಾಡ್ತದ. ತನ್ನ ಕೆಲ್ಸಕ್ಕೆ ನಾವು ಓಡಾಡ್ಲಕ್ಕಾಗ್ತದ. ಅದನ್ನ ಕಂಡು ಕೂಡಲೇ ಹೊಡಿಬೇಕನ್ನೋದು ಏನ್ ತಲೆಯಾಗದಲ್ಲ, ಅದನ್ನ ಮೊದಲ ತೆಗಿಬೇಕು. ಆ ಹಿಂಸಕ ಬುದ್ಧಿ ತೆಗಿಬೇಕು. ಯಾವಾಗ ಹೊಡಿಬೇಕಪ್ಪ? ನಿಮ್ಮ ಮನೆಯೊಳಗ, ನಿಮ್ಮ ಹಾಸಿಗೆ ಒಳಗ, ನಿಮ್ಮ ಬೆಡ್ರೂಮ್ನಾಗ, ನಿಮ್ಮ ಅಡಿಗೆ ಮನ್ಯಾಗ, ನಿಮ್ಮ ಹಾಲ್ನಾಗ, ಕಿಚನ್ದಾಗ, ಟಾಯ್ಲೆಟ್, ಬಾತ್ರೂಮ್, ನೀವು ಎಲ್ಲಿ ನೀವು ಜೀವನ ಮಾಡ್ತಿರ್ತೀರಿ ಆ ಜಾಗದಾಗ ಅದು ಬಂತು ಅಂತಂದ್ರೆ ಅದು ಎದಕ್ಕೆ ಬಂದಿರ್ತದ? ನಿಮ್ಮ ಮನೆ ಸ್ವಚ್ಛ ಇದ್ದಿದ್ದಿಲ್ಲ ಅಂದ್ರೆ ಬರ್ತದ ಅಷ್ಟೇ. ಮನ್ಯಾಗ ಹಾವಿತ್ತ ಎದಕ್ ಬರ್ತದ? ಮನೆ ಸ್ವಚ್ಛ ಇಲ್ಲದಕ್ಕೆ ಬರ್ತದ. ಮನೆ ಸ್ವಚ್ಛ ಇತ್ತಂದ್ರೆ ಅದ್ಯಾಕೆ ಬರ್ತದ? ಮನ್ಯಾಗ ವಸ್ತುಗಳ ಒಂದು ಜೋಡಣೆ ಸರಿಗಿದ್ದಿದ್ದಿಲ್ಲ, ಮನ್ಯಾಗ ಕಸ ಇತ್ತು ಅಂತಂದ್ರ ಆ ಕಸ ಸರಿಯಾಗಿ ಬಳದಿದ್ದಿಲ್ಲ. ಅವೇ ದಾರಿದ್ರ್ಯಗಳ ಒಳಗೆ ಸಂಗ್ರಹ ಇತ್ತು ಅಂತಂದ್ರೆ ಆ ಕಸದಾಗ ಬದುಕಲಕ್ಕ ಒಂದಿಷ್ಟು ಹುಳಗಳು ಬರ್ತಾವ. ಕಸದಾಗೆ ಬದುಕ್ತಾವಿಲ್ಲ, ಜಿರಳೆಗಳು ಅವು ಇಂಥವಂತ ಎಲ್ಲ ಸಣ್ಣ ಸಣ್ಣ ಕ್ರಿಮಿಗಳು ಬರ್ತಾವ. ಆ ಕ್ರಿಮಿಗಳ ತಿನ್ನಕ್ಕ ಜಿರಳೆಗಳು ಬರ್ತಾವ, ಜಿರಳೆಗಳ ತಿನ್ನೋದಕ್ಕೆ ಹಲ್ಲಿಗಳು ಬರ್ತಾವ. ಮತ್ತೆ ಮುಸ್ರಿ ಅವು ಹಂಗೆ ಸರಿಯಾಗಿ ಇಟ್ಟಿದ್ದಿಲ್ಲ ಅಡಿಗೆ ಮನಿ ಅಂತಂದ್ರ ಇಲಿಗಳು ಬರ್ತಾವ. ಇಲಿಗಳು ತಿನ್ನಕ ಹಾವು ಬರ್ತಾವ. ಮನ್ಯಾಗ ಹಾವು ಎದಕ್ ಬರ್ತಾವ ಅಂದ್ರೆ ಇಲಿಗಳ ಸಲುವಾಗಿ ಬರ್ತಾವ. ಯಾರ ಮನ್ಯಾಗ ಇಲಿ ಓಡಾಡ್ತಾವ ಅಂತಂದ್ರೆ ಅವ್ರ ಮನೆ ಸ್ವಚ್ಛ ಇಟ್ಕೊಂಡಿಲ್ಲ. ಮನಿ ಒಳಗೆ ಇಲಿಗಳು ಓಡಾಡ್ಲಕತ್ತಾವ ಅಂದ್ರೆ ಮನಿ ಕ್ಲೀನ್ ಇಲ್ಲ ಅಂತ ಅಷ್ಟೇ. ನೀಟಾಗಿ ಇಟ್ಕೋಬೇಕು. ಇಲಿಗಳು ಬಂದ ಇಲಿ ಬೆನ್ನ ಹಾವು ಬರ್ತಿರ್ತಾವ. ಅವರ ಆಹಾರ ಒಂದರದೊಂದು ಆಹಾರ ಹುಡುಕೊಂಡು ಬರ್ತಿರ್ತಾವ. ಅವರ ಆಹಾರ ಕ್ರಿಮಿ ಕೀಟಗಳ ಸರ್ಪಗಳ ಆಹಾರ ನಿಮ್ಮ ಮನ್ಯಾಗ ಆದ ಅಂತೇಳಿ ಅವು ಬರ್ತಾವೆ. ನಿಮ್ಮ ಸಲುವಾಗಿ ಬರ್ತಾವೆ. ಬೆಟ್ಟಿ ಅಲ್ಲಕ್ಕೆ ನಿಮಗೆ ಮಾತಾಡ್ಸ್ಬೇಕು, ನಿಮಗೆ ಏನ್ರ ಕಚ್ಚಿ ಸಾಯಿಸ್ಬೇಕಂತ ಏನಿಲ್ಲ. ಅವರ ಆಹಾರ ಸಲುವಾಗಿ ಅವು ಬರ್ತಿರ್ತಾವ. ಅವಕ್ಕೆ ಏನ್ ಮಾಡ್ಬೇಕು? ಬಂದ ಹೊತ್ನಾಗ ನಿಮ್ ಕಣ್ಣಿಗೆ ಬಿತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನ ಜೀವಂತ ಹೊರಗೆ ಕಳಿಸ್ಲಕ್ ಪ್ರಯತ್ನ ಮಾಡ್ಬೇಕು. ಅದನ್ನ ಜೀವಂತ ಹೊರಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾರೆ ನಾವು ಗದ್ದಲ ಮಾಡ್ಲಕ್ ವಾದೇವು, ಒಳ್ಳೆ ಅದು ನಮ್ಮನ್ನು ಸಾಯಿಸ್ತಿತ್ತು ಅಂತಂದ್ರೆ ಅದಕ್ಕೆ ಉಪಾಯ ಮಾಡಿ ಅದು ಎಲ್ಲಿದ್ದಲ್ಲೇ ಸಾಯಿಸಿ ಅದನ್ನು ಹೊರಗೆ ಹಾಕ್ಬೇಕು ಅಷ್ಟೇ. ಅದನ್ನ ನೀವು ಮನೆಯೊಳಗೆ ಬಂದು ಹಾವನ್ನ ಜೀವಂತ ಕಳಿಸ್ಲಕ್ಕೆ ಸಾಧ್ಯ ಇರಲಾರದ ಪರಿಸ್ಥಿತಿ ಒಳಗೆ ಅನಿವಾರ್ಯವಾಗಿ ಅದನ್ನ ಕೊಲ್ಲಿ ಹೊರಗೆ ಹಾಕಿದ್ರೆ ಅದು ಪಾಪನ ಪುಣ್ಯನ? ನಿಮ್ಮ ಆತ್ಮರಕ್ಷಣೆಗಾಗಿ ಮಾಡಿಕೊಂಡಂತ ಒಂದು ಕೆಲಸ. ಅದು ಪಾಪದಾಗೂ ಬರಲ್ಲ, ಪುಣ್ಯದಾಗೂ ಬರಲ್ಲ. ನಿಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳೋದು, ನಿಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದ ಇಲ್ಲ? ಮತ್ತ ನೀವಿದ್ರೆ ಎಲ್ಲ, ನೀವೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಇದೇನದ ಧರ್ಮ, ಪರಮೋ ಧರ್ಮ, ಅಹಿಂಸೆ ಅನ್ನೋದೇನದಲ್ಲ ಬಹಳ ಸೂಕ್ಷ್ಮ. ನಾನೀಗ ಪ್ರವಚನ ಮಾಡ್ಕೋತ ಏನೋ ಹುಚ್ಚುಚ್ಚು ಮಾತಾಡಿದ್ರೆ ಸುಮ್ಮನಿರ್ತೀರೇನು?
ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀರಾ ಇಲ್ಲ? ಕಾಳಜಿ ಮಾಡಿ ಬೈದದ್ದಕ್ಕೆ ಸುಮ್ಮಿರ್ತೀರಿ, ದ್ವೇಷ ಮಾಡಿ ಬೈದ್ರೆ ಸುಮ್ಮಿರ್ತೀರ? ಸುಮ್ನೆ ದ್ವೇಷ ಸಾಧಿಸ್ಲಿಕ್ಕಂತ ಸುಮ್ಮಿರ್ತೀರ? ಅರ್ಥ ಇಲ್ಲದ ಒಣ ಕಿರಿಕಿರಿ ಮಾಡ್ಕೊತ ಕೂತ್ರ? ಈಗ ನೀವು ನನಗೆ ಬೈದ್ರಪ್ಪ, ನಾನು ನಿಮಗ ದ್ವೇಷ ಮಾಡಿ ಏನೋ ಅಂದೆ, ಏನೋ ಮಾಡಿದೆ, ಆ ಸಂದರ್ಭವನ್ನ ನೀವು ಸಹಿಸಿಕೊಳ್ಳಾರ್ದೆ ನೀವು ನನಗೊಂದೇನೋ ಅಂದ್ರಿ, ಅವಾಚ್ಯ ಶಬ್ದನೇ ಬಳಸಿದ್ರಿ. ಅದು ಪಾಪನೋ ಪುಣ್ಯನೋ ನೀವು ಬೈದದ್ದು? ಎಷ್ಟು ಸೂಕ್ಷ್ಮದ ಗೊತ್ತರ ಅದು? ನೀವು ನನಗೆ ಬೈದಿರಲ್ಲ, ಆ ಬೈದದ್ದು ಏನದ ಅಂತಂದ್ರೆ ನೀವು ಬೈದದ್ದು ಅಲ್ಲದು, ನೀವು ಬೈದವ್ರಲ್ಲ, ನೀವು ಬೈಬೇಕನ್ನೋರೇ ಅಲ್ಲ, ನೀವು ಬೈದವ್ರಲ್ಲ. ಅಲ್ಲಿ ಆಗಿದ್ದು ಏನದಂದ್ರ ಬೈದಾರೋ ಬೈಸ್ಕೊಂಡಾರೋ ಯಾರು ಮುಖ್ಯ? ಹುಚ್ಚುಚ್ಚು ಕೆಲಸ ಮಾಡಿ ಬೈಸ್ಕೊಳ್ಳೋದು ಬೈದವ್ರದ್ದು ಲೆಕ್ಕದಾಗ ಬರಲ್ಲ, ಅದು ಬೈಸ್ಕೊಂಡವ್ರ ಲೆಕ್ಕದಾಗ ಬರ್ತದೆ. ಒಂದು ಶಬ್ದ ನೀವೇನಾರು ಬೈದಿರಲ್ಲ, ಅದು ಬೈದದ್ದು ನೀವು ಆ ಶಬ್ದ ಬಳಸಿ ನನಗೆ ಬೈಬೇಕನ್ನೋ ಉದ್ದೇಶ ಇತ್ತೇನು ನಿಮ್ಮ ಹತ್ರ? ಇಲ್ಲ. ನಿಮ್ಗ ಬೈಬೇಕನ್ನೋ ಉದ್ದೇಶನೇ ಇಲ್ಲ, ಒಳ್ಳೆ ಭಾವನೆ ಇಟ್ಕೊಂಡು ಮುಂದೆ ಕುಂತಾಗ ಹುಚ್ಚುಚ್ಚು ಮಾತಾಡಿ, ಹುಚ್ಚುಚ್ಚು ನಿಮ್ಗೆ ಕಷ್ಟ ನಷ್ಟ ಮಾಡಿ ನಿಮ್ಗ ಸಹನೆ ಮೀರುವಂಗ ಮಾಡಿದಾಗ ನೀವು ಒಂದೇನಾರ ಅಂದ್ರಿ ಅಂತಂದ್ರ ಅದು ನೀವು ಬೈದ ಲೆಕ್ಕದಾಗ ಬರಲ್ಲ. ಅದು ಯಾವನು ಅದು ಆ ಶಬ್ದ ಹೊರಗೆ ಬರೋದಕ್ಕೆ ಕಾರಣ ಆ ವ್ಯಕ್ತಿ ಅಲ್ಲ, ಆ ಶಬ್ದ ಹೊರಗೆ ಬರಂಗ ಮಾಡಿದ್ದಕ್ಕೆ ಕಾರಣ ಈ ವ್ಯಕ್ತಿ ಅಂತ. ಅದಕ್ಕೆ ಬೈಸ್ಕೊಂಡದ್ದು ಖರೇನೋ ಬೈದದ್ದು ಖರೇನೋ ಇವೆಲ್ಲ ವಿಶ್ಲೇಷಣೆ ಇರ್ತಾವ. ಧರ್ಮದ ವಿಚಾರ ಬಹಳ ಸೂಕ್ಷ್ಮದ. ಹೆಂಡತಿ ಎದುರು ಮಾತಾಡ್ತಾಳ, ಮಗ ಎದುರು ಮಾತಾಡ್ತಾನ. ಎದಕ್ಕೆ ಎದುರು ಮಾತಾಡ್ತಾನವ? ತಂದಿಗೆ ಅಪಮಾನ ಮಾಡ್ಬೇಕಂತ ಮಾತಾಡ್ಲಕತ್ತಾನೋ, ತಂದಿ ಮಾತು ಕೇಳಬಾರ್ದತ್ ಮಾತಾಡ್ಲಕತ್ತಾನೋ, ಆ ತರ ಮಾತಾಡ್ಲಕತ್ತಾನಂದ್ರ ಎದುರು ಮಾತಾಡ್ಲಕತ್ತ. ತಂದಿಗೆ ಎದುರು ಮಾತಾಡ್ಲಾರ್ದ ಮಗ ಎದುರು ಮಾತಾಡ್ಲಕತ್ತಾನ ಅಂತಂದ್ರ, ಎಂದೂ ಎದುರು ಮಾತನಾಡಲಾರದ ಮಗ ಎದುರು ಮಾತಾಡ್ಲಕತ್ತಾನ ಅಂತಂದ್ರೆ ಅಲ್ಲಿ ಏನಾಯ್ತು? ಅವ ಬೈಸ್ಕೊಳಕತ್ತಾನಲ್ಲ, ಅವ ಎದುರು ಮಾತಾಡಿಸ್ಕೊಳಕತ್ತಾನ. ಹೌದಲ್ರಿ? ಎದುರು ಮಾತಾಡ್ಲಕತ್ತಾನೋ ಎದುರು ಮಾತಾಡಿಸ್ಕೊಳಕತ್ತಾನೋ? ತಂದೆಗೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿಂದ ಮಗ ಬೈದ್ರ ಎದುರು ಮಾತಾಡ್ಲಕತ್ತಾನ. ಮತ್ತ ಮಗನಿಗೂ ಏನಾರ ಹುಚ್ಚುಚ್ಚು ಬೈದಕ್ಕೆ ಏನಾರ ಅಂದ್ರೆ ಅವ ಒಳ್ಳೆ ಬೈಲಕತ್ತಾನ ಅಂತಂದ್ರೆ ಇವ ಬೈಸ್ಕೊಳಕತ್ತಾನ, ಮಗನ ಕೈಲೇ ಬೈಸ್ಕೊಳಕತ್ತಾನ. ಮಗನ ಕೈಲೇ ಬೈಸ್ಕೊಳಕತ್ತಾನ ಅಂತಂದ್ರೆ ಅದು ಬೈದವನು ಪಾಪದಾಗ ಹೋಗಂಗಿಲ್ಲ, ಅದು ಬೈಸ್ಕೊಂಡವನ್ ಪಾಪದ ಲೆಕ್ಕದಾಗ ಬರ್ತದೆ. ಹೆಂಗಿರ್ಬೇಕದು ಮಾತು? ಎಷ್ಟು ಸೂಕ್ಷ್ಮ ವಿಷಯ ಗೊತ್ತಾಗಿದೆ. ಬೈದವ ಬೈಸ್ಕೊಂಡವ ಯಾರ ಜವಾಬ್ದಾರಿ? ಆ ಶಬ್ದ ಹೊರಗೆ ಬರಬೇಕಾದ್ರೆ, ಆ ಶಬ್ದ ಬಳಕೆ ಆಗ್ಬೇಕಾದ್ರೆ ಯಾರ ಜವಾಬ್ದಾರಿ? ಅದಕ್ಕ ಬೈಸ್ಕೊಳ್ಳೋ ಜವಾಬ್ದಾರಿ ಇದ್ದನಂತಂದ್ರೆ ಅವನ ಲೆಕ್ಕದಾಗ ಹೋಗ್ತದ. ಅವ ಬೈಸ್ಕೊಳ್ಳೋ ಚಲೋನೇ ಇದ್ದ, ಇವ ಬೈಬೇಕನ್ನೋದು ಕೆಟ್ಟ ಉದ್ದೇಶ ಇಟ್ಟು ಬೈದ್ನಂತಂದ್ರ ಅವನ ಲೆಕ್ಕದಾಗ ಹೋಗ್ತದ. ನಮ್ಮ ತಂದೆಯವರು ಅವ್ರಿಗೆ ಎಷ್ಟು ದಿನ ಬದುಕಿದ್ದಾರ, ಒಂದು ದಿನನೂ ಮನ್ಯಾಗ ಹೆಂಡ್ರಿಗೂ ಅಪ್ರಿಷಿಯೇಟ್ ಇಲ್ಲ, ಮಕ್ಕಳಿಗೆ ಅಪ್ರಿಷಿಯೇಟ್ ಇಲ್ಲ. ಎಲ್ಲ ಉಪಯೋಗ ತಕ್ಕೊಳ್ಳೋದು. ನಿಮ್ಗೆಲ್ಲ ಉಪಯೋಗ ಯಾರು ಆಗ್ಲಕತ್ತಾರ ಹೇಳ್ರಿ? ಯಾರು ಶುದ್ಧ ಬ್ರಹ್ಮ ಪೀಠದವ್ರು ಉಪಯೋಗ ಆಗ್ಲಕತ್ತಾರ? ನಿಮ್ಗೆ ಏನಾರ ಇಷ್ಟೆಲ್ಲ ಸಂಘಟನೆ ಮಾಡಿ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ 24 ತಾಸು ಅದ್ರಾಗೆ ಒದ್ದಾಡ್ತಿರಲ್ಲ, ಮತ್ತು ಸಮಾಜ ಅಂತ ಹೇಳಕ್ಕೆ
ಸುತ್ತಮುತ್ತ ಎಷ್ಟೋ ಮಂದಿಗೆ ಹಚ್ಕೋಬೇಕು, 4 ಮಂದಿಯಾಗಿ ಇರ್ಬೇಕಂತಿರಲ್ಲ, ಅವ್ರೆಲ್ಲರೂ ನಿಮಗೆ ಉಪಯೋಗ ಆಗ್ಲಕತ್ತಾರೇನು? ನಿಮಗೇನಾರ ಆದ್ರೆ ಫಸ್ಟ್ ಉಪಯೋಗ ಯಾರು ಆಗ್ತಾರ? ಸಮಾಜಕ್ಕಂತೇಳಿ ನೀವು 108 ಮಾಡ್ತೀರಿ, ಬಲ್ಲಿ ರೊಕ್ಕ ಹಾಕಿ ಖರ್ಚು ಮಾಡಿ ಶ್ರಮ ಎಲ್ಲ ಮಾಡ್ತೀರಿ. ಅಷ್ಟೆಲ್ಲ ಮಾಡಿದಾಗ ಯಾವ ಸಮಾಜ ಬರ್ತದೆ? ನೀವು ಹಾಸಿಗೆಗೆ ಬಿದ್ದಾಗ ಯಾರು ಮಾಡ್ತಾರ? ನಿಮ್ ಶುಶ್ರೂಷ ಯಾರು ಮಾಡ್ತಾರ? ನಿಮ್ಮ ಹೆಂಡ್ರ ಮಕ್ಕಳು, ನಿಮ್ಮ ಮನೆಯವ್ರೇ ಮಾಡ್ತಾರ, ರಕ್ತ ಸಮಾಜ. ಉಳಿದವರೆಲ್ಲ ಏನ್ ಮಾಡ್ತಾರ? ಬಿದ್ದಾರ ದವಾಖಾನ್ಯಾಗ, ಹೌದಾ, ಬಜಾರ್ದಾಗ ಹೋಗ್ತಾರ, ಒಂದು ಬ್ರೆಡ್ ಬಿಸ್ಕಿಟ್ ತರ್ತಾರ, ಇಡ್ತಾರ, ಹೌದೇನು, ಹಿಂಗಾಯ್ತೇನು ಹಂಗಾಯ್ತೇನು? ಅಲ್ಲೇ ಹಾಸಿಗೆಗೆ ಬಿದ್ದಾಗೆ ನಿಮ್ಗೆ ಹೇಳ್ಬೇಕತ್ ಒದ್ದಾಡ್ತಿರ್ತೀರಿ. ನಿಮ್ಗೆ ಏನ್ ರಕ್ತ ಹಿಡಿಸೈತ ಅವ್ರು ಎಬ್ಸಂಗಿಲ್ಲ. ಮತ್ತೆ ಇವ್ರಿಗೆ ಏನಾರ ಮುಟ್ಟಿ ಎಬ್ಸಿದ್ರ ಜಡ್ ನನಗೆ ಹತ್ತಂಗದ ಅಂತೇಳಿ ಆ ಮನೆಯವ್ರಿಗೆ ಕರೀತಾರೆ. ಎಲ್ಲಿ ಹೋಗಿದ್ದಪ್ಪ ಹೇಳ್ಬೇಕಲ್ಲಕತ್ತಾನ, ಎಬ್ಬಸ್ಬಾ, ನೀ ಆ ಕಡೆ ಅಡ್ಡಾಡಿದ್ರೆ ಹೆಂಗತ್ತೇಳಿ ಅವನ ಸಂಗತಿ ಇದ್ದವನಿಗೆ ಕರೆದು ಎಬ್ಬಿಸ್ತಾರೆ, ಹೊರತು ತಾವು ಎತ್ತಂಗಿಲ್ಲ. ಮಾತಾಡ್ಲಕ್ ಬಂದವ್ರು ಅಷ್ಟೇ ಮಾತಾಡ್ತಾರೆ, ಅಷ್ಟೇ ಮಾತಾಡ್ಸ್ಲಕ್ ಬಂದವ್ರು ಅವ್ರು ಅಷ್ಟೇ, ಮಾಡ್ಲಕ್ ಬಂದವ್ರು ಅಲ್ಲ ಅವ್ರು. ಭಾಳ ಮಂದಿಗೆ ನೀವು ಹಚ್ಕೊಂಡ್ರಿ ಅಂದ್ರೆ ಭಾಳ ಮಂದಿ ಮಾತಾಡಿಸ್ಲಕ್ ಬರ್ತಾರೆ. ನಿಮ್ಗೇನು ಮಾಡ್ಲಕ್ ಬರಲ್ಲ. ಮಾಡೋರು ಮತ್ತೆ ನಿಮ್ಮ ಹೆಂಡ್ರ ಮಕ್ಳೇ. ನಮ್ಮ ಮನೆಯವ್ರಿಗೆ ಒಂದಿನೂ ಮರ್ಯಾದೆ ಕೊಡ್ಲಿಲ್ಲ, ಒಂದಿನಾನು ಪ್ರೀತಿಲಿದ್ದು ಮಾತನಾಡ್ಲಿಲ್ಲ. ಬರೀ ತನ್ನ ಸ್ಟ್ರಿಕ್ಟ್ ಇದ್ರೊಳಗೆ ಈ ಮನೆ ದಾಟಿ ಹೊರಗೆ ಹೋಗಬಾರ್ದು, ನಾ ಹೇಳಿದ್ ಕೇಳಬೇಕು, ಹಾಕಿದ್ದು ತಿನ್ನಬೇಕು, ತಿಂದು ಸುಮ್ಮಿರು. ಬರೀ ಡಾಮಿನೇಷನ್ ಬುದ್ಧಿ ಮಾಡಿ 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 ಕಡೆಗೆ ಅವ್ ಹೆಂಗಂತ ನಂಗೆ ಕೇಳಿದ್ರೆ ತಲೆ ಕಿರಿಕಿರಿ ನಡೆಯುತ್ತೆ. ನಾವು ಅವನ ಸಂಗತಿ ಹೆಂಗಂತ ನಂಗೆ ನಮ್ಮ ತಾಯಿ ನಾವು ಎಲ್ಲ ಸಹಕರಿಸ್ಕೊಂಡು ಹೋದೆ. ಅಷ್ಟು ಹಾದ ಮೇಲೂ ಸಹಿತ ಪಾಪದ ಕೆಲಸ ಏನು, ಮನೆಯೊಳಗ ಸಣ್ಣ ಪುಟ್ಟು ಏನಾದ್ರೂ ಸಹಿತ ಎಲ್ಲ ಬಂಧು ಬಳಗ ಚಂತನ ಫೋನ್ ಮಾಡಿ ಮಂದಿಗೆಲ್ಲ ಹೇಳೋದೇ ಹೇಳೋದು. ಊರು ತುಂಬ ಬಂಧು ಬಳಗದವ್ರಿಗೆ ಹೇಳೋದೇ ಹೇಳೋದು, ಹಿಂಗಾಗ್ಲಕತ್ತದ, ಹಂಗಾಗ್ಲಕತ್ತ, ಹಿಂಗಾಯ್ತು, ಹಂಗಾಯ್ತು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿದ್ರು. ಚಂಬುಲಿಂಗ ಇಷ್ಟೆಲ್ಲ 4 ಮಕ್ಕಳನ್ನ ಬೆಳೆಸಿ ಒಬ್ಬೊಬ್ಬರಿಗೆ ಒಂದೊಂದು ಒಳ್ಳೆ ಪೊಸಿಷನ್ ತಂದು ಇಷ್ಟೆಲ್ಲ ಮಾಡಿದ್ರು ಲಾಸ್ಟಿಗೆ ಅವನ ಗೋಳಾಟ ತಪ್ಪಲಿಲ್ಲ. ಹೋಗಿ ಏನು ನೋಡಿ ವಿಚಾರ ಮಾಡ್ಯಾರೆ ಬರೋಣ ಅಂತೇಳಿ ನಮ್ಮ ದೊಡ್ಡಪ್ಪನ ಮಗ, ಇವ್ರು 10ನೇದವ್ರು, ಇವ್ರಕ್ಕಿಂತ ಮೊದಲನೇದವ್ರು, ದೊಡ್ಡಪ್ಪನ ಮಗ, ಅವನ್ ಬಲ್ಲಿ ಹೋಗ್ತಾರೆ. ಹೋಗಮ್ ನಡಿಯಪ್ಪ, ನಿನಗ ಫೋನ್ ಮಾಡ್ಯಾನಿಲ್ಲ ಚಂಬುಲಿಂಗ, ಅವ ಮಾಡ್ಯಾನ. ಆಯ್ತು, ಅಲ್ಲಿ ಮೀಟಿಂಗ್ ಆಯ್ತು. ನನ್ನ ಸಲುವಾಗಿ ನೋಡ್ರಿ ಹೆಂಗದ ಟೀಮ್ ಕಟ್ಕೊಂಡು ಬರೋದು, ಎಲ್ಲ ಮನೆಗೆ ಇಟ್ಕೊಂಡು ಚಲೋ ನೋಡೋ ಸಂಗಟೇ ಈತ ಇವ್ರದ್ದು ಮೀಟಿಂಗ್. ಅವಾಗ ನಮ್ಮ ದೊಡ್ಡಪ್ಪನ ಮಗ ಚಂದ್ರಶೇಖರ ಅಣ್ಣ ಅಂತವನ್ನ ಏನಂದ, ನೋಡ್ರಿ ನಮ್ಮ ಇನಾಮದಾರ್ ಭವಿಷ್ಯದೊಳಗ ಶರಣ ಬಸವನಂಗ ಸಂಭಾಯಿತ ಮನುಷ್ಯ, ತಂದೆ ಮಾತು ಮೀರ್ಲಾರ್ದಂಗ ನಡ್ಕೊಂಡಂತ ಮಗ ಅವ ಒಬ್ಬನೇ. ನಾವೆಲ್ಲರೂ ನಮ್ಮ ಅಪ್ಪ ಅಮ್ಮಗೆ ಎದುರು ಮಾತಾಡೀವಿ, ನಾವು ಏನ್ ಬೇಕಾದ್ರೆ ಮಾಡೀವಿ. ಆದ್ರ ಅವ ಎಂದೆಂದೂ ಅವ್ರ ತಂದೆಗೆ ಎದುರು ಮಾತಾಡಿಲ್ಲ, ಎಂದೆಂದೂ ಅವನು ಹೇಳಿದ ಮಾತು ಒಂದು ಮೀರಿಲ್ಲ. ಎಲ್ಲ ಅವ ಹೇಳಿದ್ದೆ ಕೇಳ್ಕೊತ ಬಂದ ಇಡೀ ಜೀವನ. ಅವನಿಗೆ ಸ್ವಂತ ವ್ಯಕ್ತಿತ್ವನೇ ಇಲ್ಲ, ಬರೀ ತಂದೆ ಹೇಳಿದ್ ಕೇಳದೇ ಒಂದು ಕೆಲಸ ಮಾಡ್ಕೊತ ಹೋಗ್ಯಾನವ. ಅವ ಕೊಟ್ಟ ಹಿಂಸೆಗಳನ್ನೆಲ್ಲ ತಡ್ಕೊಂಡು ಅದನ ಅಂತ ಮಗ ಇವತ್ತ ಇವನಿಗೆ ಎದುರು ಬಂದು ಮುಂದಕ್ಕೂ ಎಲ್ಲೋ ಒಂದ್ ಕಡೆ ಮೂಲಿ ಕುಂದ್ರಸ್ಲಕತ್ತನ ಅಂತಂದ್ರೆ ಅದು ಅವನ್ ತಪ್ಪಿರಂಗಿಲ್ಲ. ಇವನೇ ಹೊಂದ್ಕೊಳಕ ಆಗ್ಲಾರ್ದು ತಪ್ಪಿಗೆ ಇವನು ಹಿಂಸೆ ಅನುಭವಿಸ್ಲಕತ್ತಾನ. ತನ್ನ ಅನಾನುಕೂಲ ಬುದ್ಧಿ, ತನ್ನ ಬುದ್ಧಿ ತನಗೆ ಅನಾನುಕೂಲ ಆಗಿ ಹಿಂಸೆ ಅನುಭವಿಸ್ಲಕತ್ತಾನ. ಅವ ಕೊಟ್ಟ ಹಿಂಸೆ ಅಲ್ಲ, ಅವನಿಗೆ ಹೋಗಿ ಹೇಳಂತ ಬುದ್ಧಿ ಅವಶ್ಯಕತೆ ಇಲ್ಲ. ಅವನಲ್ಲಿ ಎಲ್ಲ ಬುದ್ಧಿ ಅದ, ತಂದೆ ತಾಯಿಗೆ ಹೆಂಗ್ ನೋಡ್ಕೋಬೇಕಂತ ಅವನಿಗೆ ಬುದ್ಧಿ ಅದ. ಅವನಿಗೆ ನಮ್ಮ ಬುದ್ಧಿವಾದದ ಅವಶ್ಯಕತೆ ಇಲ್ಲ. ಸುಮ್ಮ ಚಲೋ ನೋಡ್ಕೊಳ್ಳೋನಿಗೆ ಹೋಗಿ ಬೈದ್ ಬಂದ್ರೆ ಏನ್ ಅರ್ಥ ಅಂತೇಳಿ ತಡದ್ಬಿಟ್ರು. ಈಗ ಅಲ್ಲಿ ಏನ್ ನಮ್ಮ ತಂದೆ ತಾಯಿ ತೊಂದರೆ ಆಗ್ಲಕತ್ತದ ಅಂದ್ರ ಅದರ ಅರ್ಥ ನಾವು ಕೊಡ್ಲಕತ್ತೀವಿ ಅಂತ ಅಲ್ಲ, ಅವ್ರು ಮಾಡ್ಕೊಳಕತ್ತಾರ ತೊಂದರೆ. ನಾವೇನ್ ಮಾಡ್ಬೇಕು ಅದಕ್ಕ? ತಾವು ಮಾಡ್ಕೊಂಡು ತಮ್ಮ ಅನಾನುಕೂಲಕ್ಕ ಹಿಂಸೆ ಮಾಡಿದ್ರೆ ಏನ್ ಮಾಡ್ತೀರಿ? ವಿಚಾರ ಮಾಡೋದಿಲ್ಲ, ಬರೀ ಸತ್ಸಂಗ ವಿಚಾರ ಸಾಗರ ಓದೋದಲ್ಲ, ಇದೇ ವಿಚಾರ ಸಾಗರ. ಇದು ನಮ್ದು ಕರ್ಮದ ಫಲ ಇರ್ತೈತಿ.
ಕರ್ಮದ ಫಲ ಅನುಭವಿಸೋದಕ್ಕೂ ನಿಮಗ ಒಂದು ಲಿಮಿಟ್ ಇರ್ತದೆ. ಏನಪ್ಪ, ನಿಮ್ ಮನೆಯೊಳಗೆ ಟಾಯ್ಲೆಟ್ ಬಾತ್ರೂಮ್ಸ್ ಏನೋ ಇರ್ತಾವ, ಒಂದಿಷ್ಟು ಪ್ಲಾಸ್ಟಿಕ್ಕಿನೂ ಅವು ಇವು ನಳ ಪಳ ಏನೋ ಹಾಕಿರ್ತೀರಿ. ಅವುಗಳನ್ನ ಬಳಸೋದು ಸೂಕ್ಷ್ಮವಾಗಿ ಬಳಸಿ ಬರ್ಬೇಕು. ಗುರುಗಳು ಕರೆದಾರ, ಗುರುಗಳು ಬಂದಾರ, ಅವ್ರು ಏನ್ ಯಾಕೆ ಮಾಡ್ಲಿ ಅಂತೇಳಿ ಸುಂಪುತ್ರ ಆ ನಳದ ಮೇಲೆ ಕೈ ಊರಿ ಎದ್ದಕ್ಕೆ ಆ ನಳ ಮುರಿದು ಬಿಟ್ರ ಕರ್ಮದ ಫಲ ಅಂತೇಳಿ ಇನ್ನೊಂದು ನಳ ಹಾಕೋತೀರಿ ಖರೆ. ಆದ್ರೆ ಅದಕ್ಕೆ ಸಣ್ಣ ಹುಡುಗರಾದ್ರೆ ಏನಾರ ಮಾಡಿದಿರ್ತಾವ, ದೊಡ್ಡವರಾಗಿ ಅದಕ್ಕೊಂದು ಹೆಂಗ್ ನಡ್ಕೋಬೇಕನ್ನೋದು ಒಂದು ಸ್ವಲ್ಪ ಬೇಕಲ್ಲ. ಕರ್ಮದ ಫಲ ಅಂತ ಹೇಳಿಕೆ ಏನಂತ ಮಾಡ್ತೀರಿ? ಈಗ ನಿಮ್ಮ ನಳದ ಈಗ ನೀರಿಂದು ಪಂಪ್ ಬಟನ್ನ ಇದು ಮುಟ್ಟಬೇಡಪ್ಪ, ಟ್ಯಾಂಕ್ ಖಾಲಿ ಆಯ್ತಂದ್ರೆ ನಾವೇ ದಿನ ನೀರಿನ ಟ್ಯಾಂಕ್ ತುಂಬಿಸ್ತೀವಿ, ಈ ನಳ ಮುಟ್ಟಬೇಡ ನೀನು, ಇದು ಬಟನ್ ಮುಟ್ಟಬೇಡ ಅಂದ್ರೂ ಎಲ್ಲರೂ ಮಕ್ಕೊಂಡ ಮೇಲೆ ಆ ಬಟನ್ ಹಾಕಿಬಿಡ. ಅದು ಏನಾಗ್ತದೆ? ಟ್ಯಾಂಕಿನ ನೀರೆಲ್ಲ ಖಾಲಿಯಾಗಿ ನಾವು ಮಕ್ಕೊಂಡಿರ್ತೀವಿ, ಅವರು ಬಟನ್ ಹಾಕಿ ಮಕ್ಕೊಂಡ್ಬಿಟ್ರೆ ಆ ನೀರೆಲ್ಲ ಖಾಲಿಯಾಗಿ ಅದಕ್ಕೆ ಇಂಜಿನ್ ಹಂಗೆ ಖಾಲಿ ರನ್ ಆಗಿ ಇಂಜಿನ್ ಸುಟ್ಟು ಹೋಗ್ತದೆ. ಮುಂಜಾನೆ ಹೇಳೋದ್ರಾಗ 5,000 ರೂಪಾಯಿ ಖರ್ಚು ಮಾಡ್ಬೇಕು ಆ ಮೋಟರಿಗೆ ಸುಟ್ಟದ್ದು ರಿಪೇರಿ ಮಾಡಿಸ್ಲಕ್ಕ. ಇದು ಕರ್ಮದ ಫಲ ತಡ್ಕೊಳ್ಳೋದು ಎಷ್ಟಂತ ತಡ್ಕೊತೀರಿ? ಮತ್ತೆ ಅವ್ರು ಉದ್ದೇಶ ಪೂರ್ವಕವಾಗಿ ಹೇಳಿದ್ದು ಕೇಳಬಾರ್ದು, ನನ್ನ ಮನಸ್ಸಿಗೆ ಬಂದದ್ದು ಮಾಡಬೇಕು ಅಂತೇಳಿ ಅವ್ರು ತಯಾರಾದ ಹೊತ್ನಾಗ ಏಟತ್ ಕಾಯ್ತೀರಿ? ಏನಂತ ಮಾಡ್ತೀರಿ? ಏನ್ ಮಾಡಕ್ಕಾಗ್ತದ? ಉದ್ದೇಶ ಪೂರ್ವಕವಾಗಿ ನಮ್ಮ ಮನೆಗೆ ಏನಂದ್ರು, ಅವ್ರ ಕೈಗೆ ನಿಲುಕಲಾರ್ದಂಗ ಆ ಮೀಟರ್ ಅದ್ಯಾವುದು ಬೋರ್ಡಿನೊಳಗಿಂದು ವೈರ್ ತೆಗೆದು 2 ವೈರ್ ಹೊರಗೆ ತೆಗೆದು ಮ್ಯಾಲ ಎಲ್ಲಾರ ಜಂತ್ಯಾಗ ಮಾಡ್ರಿ ಅದು ಬಟನ್ ಅಂತ ಹೇಳಿದ್ರು. ಪೂರ್ತಿ ಮ್ಯಾಲ್ ಮಾಡಿಬಿಟ್ಟೆ ಒಂದು ಬಟನ್. ಅವ್ರ ಸಲುವಾಗಿ ಒಬ್ಬ ಎಲೆಕ್ಟ್ರಿಷಿಯನ್ ಕರೆಸಿ ಅದು ಬಟನ್ನಿನೊಳಗಿನ 2 ವೈರ್ ತೆಗೆದು ಪೂರ್ತಿ ಮ್ಯಾಲ್ ಮಾಡಿದೆವು. ಅಷ್ಟು ಮಾಡಿದ್ರು ರಾತ್ರಿ ಕುರ್ಚಿ ಮೇಲ ಸ್ಟೂಲ್ ಮೇಲ ಏರಿ ನಿಂತು ಆ ಬಟನ್ ಚಾಲು ಮಾಡಿ ಮಕ್ಕೊಂಬಿಟ್ರಿ. ಇದ್ಯಾ ಕರ್ಮದ ಫಲ? ಹಿಂಗಿರ್ತದೆ ಏನೆಲ್ಲ? ಮತ್ತೆ ಯಾ ಕರ್ಮದ ಫಲ ಇದು? ತಡ್ಕೊಳ್ಳೋದ ಅದೇ ಮಹಾಪಾಪ. ಅವೆಲ್ಲ ಮಾಡೋದೇ ಇಂಥ ಕೆಲಸ ಮಾಡಿದ್ರ ಯಾ ಕರ್ಮದ ಫಲ, ಯಾ ಕರ್ಮ ಹಿಂಗೆಲ್ಲ ಇರ್ತಾವೇನು? ನಮ್ಮ ಓಣೆ ಒಳಗ ಆಜು ಬಾಜು ಮನಿ ಒಳಗ 50 ಮಂದಿ ಮುದುಕರದ. ಎಲ್ಲರ ಮನೆಗ ವಯಸ್ಸಾದ ಮುದುಕರು ಇದ್ದೇ ಇರ್ತಾರ. ಅವ್ರು ಅದಾರೋ ಇಲ್ಲೋ ಅನ್ನಂಗ ಅದಾರ. ಅವ್ರ ಮನೆಯಾಗ ಸೇವಾ ಹೆಂಗ ಸೈಲೆಂಟ್ ಆಗಿ ಮಾಡ್ಕೊಂಡು ಹೊಂಟಾರ. ಎಷ್ಟು ಚಂದ ನಡೆದದ. ಮುಂಜಾನೆ ಎದ್ದು ಚಂದ ಸ್ನಾನ ಮಾಡಿಸಿ, ಗೊಂಬೆಗಳಿಗೆ ಕುಂದ್ರಿಸ್ದಂಗ ಚಂದ ಡ್ರೆಸ್ ತೊಡಿಸಿ, ಗಂಧ ವಿಭೂತಿ ಎಲ್ಲ ಹಚ್ಚಿ, ಜಪಮಣಿ ಕೊಟ್ಟು ಕಟ್ಟಿ ಮೇಲೆ ಕುಂದಿರ್ಸ್ಬಿಡ್ತಾರೆ. 2-3 ತಾಸು ಹೋಗೋವ್ರಿಗೆ ಬರೋವ್ರಿಗೆ ಮಾತನಾಡಿಸಿ ಅವ್ರ ಸಂಗಟ ಎಷ್ಟು ಚಂದ ಹೆಂಗ ಲವಲವಕ್ಕೆ. ಅವ್ರಿಗೆ ನೋಡಿದ್ರೆ ಓಣೆನವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನಂಗ ಪೂಜ್ಯ ಭಾವನೆ ಬರೋ ರೀತಿಯಲ್ಲಿ ಅವ್ರದ್ದು ಜೀವನ. ಇದು ಹಿಂಗಾದ್ರೆ ಏನ್ ಮಾಡ್ತಾರೆ? ನಾವು ಡ್ಯೂಟಿಗೆ ಹೋದಾಗ ತ್ರಾಸ ಆಗ್ತದ, ಇವ್ರು ಯಾಕಂದ್ರೆ ವಾದ್ರಂದ್ರೆ ಹೆಂಗ್ ಮಾಡ್ಬೇಕು, ಅಲ್ಲಿ ಇಲ್ಲಿ ಹೋಗಿ ಬೀಳ್ತಾರ ಅಂತೇಳಿ 10,000 ರೂಪಾಯಿ ಕೊಟ್ಟು ಆಕಿ ಬರೀ ನಮಗೆ ಜಂಗಮರೇ ಬೇಕು. ನಮ್ಮ ಮನೆಯಾಗಿ ಬರ್ಬೇಕಾದ್ರೆ, ನಮ್ಮ ಸೇವೆ ಮಾಡ್ಬೇಕಾದ್ರೆ ಜಂಗಮರೇ ಇರ್ಬೇಕು. ಏನ್ ಮಾಡ್ತೀರಿ? ಜಂಗಮರು ಬಂದು ಯಾರು ಮಾಡ್ತಾರೆ ಇಂಥವೆಲ್ಲ? ಮತ್ತೆ ಜಂಗಮರ ಅಲ್ಲದಾಕಿ ಒಬ್ಬಾಕಿ ಹೆಣ್ಮಗಳಿಗೆ ಲಿಂಗ ಕಟ್ಟಿ ನೀ ಲಿಂಗಮ್ಮ ಸಂಗಮ್ಮ ಅಂತೇಳಿ ಜಂಗಮರ ಹೆಸರು ಹೇಳತ್ತೇಳಿ ಆಕಿ ಜಂಗಮ ಮಾಡಿ ಆಕಿ ಒಂದು 10,000 ರೂಪಾಯಿ ಆಶಕ ಇವ್ರು ಕೂಡ ಎಲ್ಲ ಹಿಂಸೆ 8-10 ತಾಸು ತಡ್ಕೊತಿದ್ರು. ಬ್ಲೌಸ್ ಹರಿದ್ರು, ಆಕಿದು ತಾಳಿ ಹರಿದ್ರು, ಮೈಯೆಲ್ಲ ಚೂರಿದ್ರು, ಎಲ್ಲಿ ಬೇಕಲ್ಲಿ ಸಂಡಾಸ್ ಮಾಡಿ 10,000 ಕೊಡ್ತೀವಿ. ಏನ್ ಮಾಡ್ತೀವಿ? 10,000 ರೂಪಾಯಿ ಅಲ್ಲಿ ಸಂಡಾಸ್ ಮಾಡಿ ನೋಡತ್ತೆ ಹೇಳಕ್ಕೆ ಅಲ್ಲಿ ಬಳಿ ಇಲ್ಲಿ ಬಳಿ, ಟಿವಿಗೆ ಒರೆಸೋದು, ರಿಮೋಟಿಗೆ ಒರೆಸೋದು, ಯಾವುದು ಯಾ ಹಿಂಸೆ ತಡ್ಕೋತೀರಿ ಇವೆಲ್ಲ? ಏನಿದು? ಒಂದಲ್ಲ, ವಿಚಿತ್ರ ಮಾಡಿ ಹೋಗ್ಬಿಟ್ರು.
ಇದು ಸಹಿಸಿಕೊಳ್ಳೋದು ಕೆಟ್ಟದ್ದು ಸಹಿಸ್ಕೊಳ್ತೀರಿ. ಮತ್ತೆ ನಮ್ಮ ತಮ್ಮ ತಂಗಿ ಬಂದು ಈ ಮನ್ಯಾಗ ಇಟ್ಕೊಳ್ಳೋಕ್ಕೂ ಕಷ್ಟ, ಇವ್ರಿಗೆ ಮಾಡೋದು ಕಷ್ಟ. ಕೇರ್ ಸೆಂಟರ್ನ ಮಾಡಿದ್ರೆ ಅಲ್ಲಿ ಇವ್ರಿಗೆ ಒಬ್ಬ ಅಟೆಂಡರ್ ರೆಗ್ಯುಲರ್ ಆಗಿರ್ತಾನ. ದಿನಕ್ಕೆ ₹1,000 ಅಂದ್ರೆ ತಿಂಗಳಿಗೆ 30,000, ಇಬ್ಬರಿಗೆ 60,000 ತಿಂಗಳ ಕೊಟ್ಟ ಅಲ್ಲಿ ಇಟ್ರ ಮಂಚದ ಮೇಲೆ ಕೂಡ್ಲಿಕ್ಕೆ ತಯಾರಿಲ್ಲ, ರೂಮ್ನಾಗ ಇರ್ಲಿಕ್ಕೆ ತಯಾರಿಲ್ಲ. ಅವ್ರು ಯಾರ ಸಲುವಾಗಿ ಮಾಡ್ಯಾರ ಮಂಚ ರೂಮ್ ಮತ್ತೆ ಗೊತ್ತಿಲ್ಲ ಅವ್ರಿಗೆ. ಹೊರಗೆ ಅಡ್ಡಾಡೋದು, ಎಲ್ಲೋ ಹೋಗಿ ಬಿದ್ದು ಪೆಟ್ಟು ಮಾಡ್ಕೊಂಡು ಇವ್ರು ಹಿಂಗೆ ಹೋಗಿ ಬೀಳ್ತಾರ, ಪೆಟ್ಟು ಮಾಡ್ಕೋತಾರ ಅಂತೇಳಿ ಇವು ಮಾಡ್ತಾರಲ್ರಿ, ಸೆಂಟ್ರಿಂಗ್ ಕಟ್ಟಿಗೆ ಇಟ್ಟಿರ್ತಾರಲ್ಲ, ಉದ್ದೊಂದು ಕಟ್ಟಿಗೆ ಅಂಥದ್ದು ಮಂಚಕ್ಕೆ ಕಟ್ಟಿ ಆ ಕಟ್ಟಿಗೆ ಇವ್ರಿಗೆ ಕಟ್ಟಿಬಿಡ್ತಿದ್ರು. ಏನೋ ಆಗ್ಯದೇನೋ ನಂಗೆ ಬ್ಯಾಂಡೇಜ್ ಗಟ್ಲೆ ಹಾಕಿ ಕಟ್ಟಿಬಿಡ್ತೀರಿ ಇವ್ರಿಗೆ, ಎದ್ದು ಅಡ್ಡಾಡಬಾರ್ದು ಅಂತೇಳಿ. ಬಿಟ್ರೆ ಸಾಕು, ಎಷ್ಟೊತ್ತು ತಡ್ಕೋತಾರ್ರಿ. ಬಿಟ್ರೆ ನೀವು ಎದ್ದೇಳಿದ್ರೆ ಹೋಗಿ ಏನಾರ ಮಾಡ್ಕೊಂಡು ಕೂತ್ರ ಯಾರು ನೋಡ್ತಾರೆ, ಯಾರು ಮಾಡ್ತಾರೆ? 24 ತಾಸು ಒಬ್ಬ ಮನುಷ್ಯ ಕಾಯ್ಕೊಂಡು ಕುಂದಿರ್ಲಕ್ಕಾಗ್ತದ? ಎಷ್ಟು ಗಾಯಗಳು, ಎಷ್ಟು ಪೆಟ್ಟುಗಳು, ಇದೆಲ್ಲ ಯಾವ ರೀತಿ ತಡ್ಕೊತಾರೆ ಅವೆಲ್ಲ. ಏನಾಗ್ತದ, ಯಾವನು ಅವಸರ ಮಾಡಿ ಹಿಂಗೆ ಹುಚ್ಚುಚ್ಚು ಮಾಡ್ತಾನ, ಇನ್ನ 4 ದಿನ ಬದುಕವ ಜಲ್ದಿ ಓದ್ತಾನ. ಅದೇ ಏನೇನಾರ ಏನ್ ಮಾಡಕ್ಕಾಗ್ತದ? ಅವಸರ ಮಾಡಿದವ್ರು ಜಲ್ದಿ ಓದ್ತಾರೆ, ನಿಧಾನ ಇದ್ದವ್ರು 4 ದಿನ ಬದುಕ್ತಾರೆ ಅಷ್ಟೇ. ಆಗದೇ ಐತೆ, ನಿಧಾನ ಇರ್ಬೋದು. ದಿನ 2 ಹೊತ್ತು ಊಟಕ್ಕೆ ಸಿಕ್ಕ ಮೇಲೆ ಇರ್ಲಕ್ ವಸತಿ, ಅದು ಚಂದ, ಔಷಧ, ಅರಿವು ಏನ್ ಬೇಕೆಲ್ಲ ತಂದು ಕೊಡೋಂಥದ್ದು ಒಂದು ಟೀಮ್ ನಮ್ಮ ಜೊತೆಗೆ ಇದ್ದ ಮೇಲೆ ಮುಗಿತು. ಇನ್ನೇನ್ ಬೇಕು ನಿಮ್ಗೆ ಏನ್ ಬೇಕು ಮಾಡಿಕೊಡೋರು ಸಿಗ್ತಾರೆ, ಎಲ್ಲಾನು ಸಿಗ್ತಾರೆ. ಸ್ವೀಟ್ ಮೇಲೆ ಬಹಳ ಪ್ರೀತಿ ಅದರ. ಮನೆಯಾಗ ಸ್ವೀಟ್ ಮಾಡ್ಕೋತಿರು ಹೆಚ್ಚು, ನಮಗೆ ಬೇಕಾಗಿಲ್ಲ ಅಂದ್ರೂ ಅವ್ರ ಸಲುವಾಗಿ ಮಾಡ್ತಿರು ಅದು ಸ್ವೀಟ್ ಮಾಡಿ. ಅದು ಸ್ವೀಟ್ ಮಾಡಿಸಿದ್ರೆ ಅದನ್ನ ಚಂದ ನೀವು ಸ್ವೀಟ್ ಮಾಡಿ ಒಯ್ದು ನಿಮ್ಮ ಮುಂದೆ ಹಿಂಗೆ ನೈವೇದ್ಯ ಗತ್ಲೆ ಹಿಡ್ಕೊಂಡು ನಿಂತೊತ್ನಾಗ ಏನ್ ಹಾಕಿದ್ರಾಗ, ಏನೇನ್ ಹಾಕಿ ಮಾಡಿದೀನಿ ಅಂತ ಕೇಳಿದ್ರೆ ಆಕಿ ಏನ್ ಮಾಡೋದು? ಹಿಂಗೆ ಮಾತಾಡ್ತಾರೆ ಯಾರೇ? ಏನ್ ಹಾಕಿಲ್ರಿ, ಸಕ್ಕರೆ ಇರವ, ಏಲಕ್ಕಿ ಇರವ, ಇವೇ ಇರ್ತಾವ, ಏನಿರ್ತದ ತಗೊಳ್ರಿ, ಊಟ ಮಾಡ್ರಿ ಅಂತ ರಂಬಿಸಿ ಎಲ್ಲ ಊಟ ಮಾಡಿಸಿದ್ರು ಸಹಿತ ಏನ್ ಮಾಡಿದ್ರು? ನಿನ್ನೆ ಏನ್ ಹಾಕಿ ಮಾಡಿದ್ದೇವೆ ಏನೋ, ರಾತ್ರಿ ಬೆಳತನ 8-10 ಸಾರಿ ಸಂಡಸ್ಗೆ ಹೋಗಿದ್ ನೋಡ. ಏನ್ ಮಾಡ್ತೀರ? ಬೆಳತನ ನಿದ್ದಿನೇ ಆಗಿಲ್ಲ ನನಗ. ನಿನ್ನೆ ಶಿರಾ ತಂದು ಕೊಟ್ಟಿ, ಸಜ್ಜಿಕ ತಂದು ಕೊಟ್ಟಿ, ಶಾವಿಗೆ ತಂದು ಕೊಟ್ಟಿ, ಏನೋ ಒಂದು ಸ್ವೀಟ್ ಕೊಟ್ಟಿರ್ತಾಳ. ಬೆಳತನ 8-10 ಸಾರಿ ಸಂಡಸ್ ಆಯ್ತು ನೋಡಿ. ಏನ್ ಹಾಕಿದ್ರು ಏನೋ ನಿನ್ನೆ ನೌಕರಿ ಮಾಡ್ಬೇಕು, ಏನ್ ಮನೆ ಸಂಸಾರ ನೋಡ್ಬೇಕು, ಏನ್ ಇವ್ರದೇ ನೋಡ್ಬೇಕು. ಹೀಗಾಗಿ ಎಲ್ಲಾ ಬಂಧು ಬಳಗದವ್ರಿಗೆ ಗೊತ್ತಿರ್ತೀವಿ ಒಂದು ಸ್ವಭಾವ ಏನದ ಅಂತೇಳಿ. ಒಬ್ಬ ಸಹಿತ ಇವತ್ತಿಗೆ ಯಾವನು ಈ ಸಮಸ್ಯೆ ಬಗ್ಗೆ ಹಚ್ಚಿಕೊಡಕ್ ತಯಾರಿಲ್ಲ. ಎಲ್ಲರೂ ಮುದುಕರಾಗಿವಿ, ನಾವು ಮುದುಕರಾಗಿವಿ, ಅವ್ರು ಮುದುಕರು ಹೋಗ್ಯಾರ, ನಾವು ಮುದುಕರಾಗಿವಿ. ಎಲ್ಲರೂ ಹಿಂಗೆ ಮಾಡ್ತಾರ, ಯಾರ ಮನ್ಯಾಗಾರ ಎಲ್ಲ ಹಿಂಗೆ ಇರ್ತಾವ. ಅದಕ್ಕೆ ಇದು ಹಿಂಸೆ ಅನ್ನೋದೇನದಂದ್ರ, ಇನ್ನೊಬ್ಬರು ಕೊಡ ಹಿಂಸೆ ತಡ್ಕೊಂಡ್ರ ಅದು ಮಹಾಪಾಪ. ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಪಾಪ, ಹಿಂಸೆ ತಡ್ಕೊಳ್ಳೋದು ಮಹಾಪಾಪ. 2 ವಾಕ್ಯಗಳು ಹೇಳೋದ್ರ ಸಲುವಾಗಿ ಇವತ್ತು ನಾನು ಬಹಳ ಪ್ರಯತ್ನ ಪಡ್ಲಕತ್ತೇನೆ. ನಾವಾಗೆ ಇನಿಷಿಯೇಟ್ ಮಾಡಿ ನಮ್ಮಿಂದಲೇ ಆರಂಭ ಆಗಿ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಪಾಪದ ಕೆಲಸ. ಪರಪೀಡನವೇ ಪಾಪ, ಅದೇನು ತೊಂದರೆ ಇಲ್ಲ. ಆದರೆ ಇನ್ನೊಬ್ಬರು ಕೊಡ ಹಿಂಸೆಯನ್ನ ನಾವು ಸುಮ್ಮನೆ ಹಂಗೆ ತಡ್ಕೊಂಡೇವು ಅಂತಂದ್ರೆ, ಅರ್ಜುನ ವಿಷಾದ ಯೋಗದೊಳಗ ಶ್ರೀಕೃಷ್ಣ ಸತ್ಯ ಹೇಳ್ತಾನೆ, ಷಂಡ ಅಂತ ನಾವು ಅರ್ಜುನ. ಇನ್ನೊಬ್ಬರು ಕೊಟ್ಟ ಕಷ್ಟ ನಷ್ಟ ಅಪಮಾನಗಳನ್ನ ನೀನು ಇರ್ಲಿ ಬಿಡಪ್ಪ, ಏನ್ ಯಾಕೆ ಮಾಡಲ್ರಕ್ಕ, ಅದು ತಗೊಂಡು ಏನ್ ಮಾಡೋದು, ರಾಜ್ಯ ಪಡ್ಕೊಳಕ್ ಹೋಗಿ ಯುದ್ಧ ಮಾಡಿ ಎಲ್ಲರೂ ಸಾಯೋದು ಎದಕ್ ಬೇಕು, ಬೇಡ ಅಂಥೇಳಿ ಅವ ಅರ್ಜುನ ದುಃಖಿಯಾಗಿ ಹಿಂದಕ್ಕೆ ತರ್ಕೋತಾನೆ. ಎಲ್ಲ ಬಂಧು ಬಳಗದವ್ರ ಸಂಗಟ ಏನ್ ಗುದ್ದಾಡ್ಬೇಕು, ಬೇಡ ನಡಿ ಅಂದ್ರೆ ಅದು ಷಂಡ.
ಅದಕ್ಕೆ ನೀನು ಧರ್ಮ ನೀ ಪಾಲಿಸ್ಬೇಕು, ನೀನು ಪ್ರಯತ್ನ ನೀನು ಮಾಡಲೇಬೇಕು. ನೀನ್ ಪ್ರಯತ್ನ ನೀನು ಮಾಡಲಿಲ್ಲ ಅಂತಂದ್ರೆ ಶಾಂಡ ನೀನು ಅಷ್ಟೇ. ಅನುಭವಿಸ್ತು ಇನ್ನೊಬ್ಬರು ಪಟ್ಟ ಹಿಂಸೆಯನ್ನು ಮೌನವಾಗಿ ಅನುಭವಿಸ್ತಿದೆ ಅಂದ್ರೆ ಶಾಂಡ ಅಂತಾರ. ಏನು ಮಾಡಿದ್ರು ಮಾಡಿಸ್ಕೊತಾರಲ್ಲ ಅದು ಸ್ಥಿತಪ್ರಜ್ಞರ ಜ್ಞಾನಿಗಳು ಏನು ಮಾಡಿದ್ರು ಹಿಂಸೆಯನ್ನ ಅನುಭವಿಸ್ತಾರೆ. ನನ್ನ ಕರ್ಮ ಅಂತೇಳಿ ಅನುಭವಿಸ್ತಿರ್ತಾರ. ಈಗ ನೀವೇನದಿರಿ ಅದನ್ನೇ ನೋಡ್ಬೇಕು. ನೀವೇನದಿರಿ, ನಿಮಗ್ ರೋಲ್ ಮಾಡಲ್ ಯಾರು? ನೀವೇನ್ ಸ್ಥಿತಪ್ರಜ್ಞರ? ನಿಮ್ಗೇನ್ ಮಾಡಿದ್ ಮಾಡಿಸ್ಕೊಳಕ? ಆರೂಢರು ಮಾತಾಡ್ತಾರ. ಆರೂಢರು ಯಾರದಿರಿ? ಸತ ಸಿದ್ಧಾರೂಢರ್ಕಿಂತ ದಾಟಿ ಹೋಗಿದ್ರು ಅವರು. ಗುರುನಾಥಾರೂಢ ಸಿದ್ಧಾರೂಢರ್ಕಿಂತ ದಾಟಿ ಹೋಗಿದ್ದರು. ನಾವೇನು ಗುರುನಾಥಾರೂಢ ಇದೀವಿ? ನಾವೇನು ಸಿದ್ಧಾರೂಢ ಇದೀವಿ? ನಾವು ಸುಮ್ಮನೆ ಅವ್ರದ್ದು ಮಾತಾಡಿದ್ರೆ ಎದಕ್ಕೆ ಬರ್ತದೆ? ಅವ್ರ ಹಂಗಿದ್ರು ಅಂತ ಹೇಳ್ತಾರೆ. ಯಾರು ಅವ್ರಂಗ ಆಗ್ಯಾರ? ಅದಕ್ಕೇನಂತಾರ? ಇವಕ್ಕ ಎಕ್ಸ್ಟ್ರೀಮಿಟೀಸ್ ಅಂತಾರ. ಎಕ್ಸ್ಟ್ರೀಮಿಟೀಸ್ ಅಂದ್ರ ಎರಡು ದಂಡೆಗಳ ವಿಷಯ ಮಾತನಾಡಬೇಡ್ರಿ. ನೀವು ಆ ದಂಡೆಗೂ ಇಲ್ಲ, ಈ ದಂಡೆಗೂ ಇಲ್ಲ, ನೀವು ಮಧ್ಯದಾಗಿದ್ದೀರಿ. ಹಿಂಸೆ ಮಾಡೋದ್ರಾಗೂ ಇಲ್ಲ ನೀವು. ಹಿಂಸೆ ಮಾಡೋರು ಒಂದು ದಂಡಿ ಒಳಗದಾರ. ಏನ್ ಹಿಂಸೆ ಕೊಟ್ಟರು ತಡ್ಕೊಳ್ಳೋರು ಇನ್ನೊಂದು ದಂಡಿ ಒಳಗದಾರ. ನಾವು ಏನ್ ಹಿಂಸೆ ಕೊಟ್ಟರು ತಡ್ಕೊಳ್ಳೋಂತ ಶಕ್ತಿ ಉಳ್ಳವರು ನಾವಲ್ಲ, ಇನ್ನೊಬ್ಬರು ಹಿಂಸೆ ಮಾಡೋರು ನಾವಲ್ಲ. ಅವೆರಡರ ಮಧ್ಯದಲ್ಲಿ ನಾವು ಇದೀವಿ. ನಾವು ಈ ರೀತಿ ಮಧ್ಯದಲ್ಲಿ ಇದ್ದ ಆದರ್ಶ ವ್ಯಕ್ತಿಗಳ ಆದರ್ಶವನ್ನೇ ತಗೋಬೇಕೆ ಹೊರತು ನಾವು ದಂಡಿಗೆ ಹೋದವ್ರದ ಆದರ್ಶ ತಗೋಬಾರ್ದು. ಎಕ್ಸ್ಟ್ರೀಮಿಟೀಸ್ ಬಗ್ಗೆ ಮಾತನಾಡೋದಕ್ಕಾಗಲಿ ಸುಮ್ಮನೆ ಮಾಹಿತಿಗಳಷ್ಟೇ ಅವು. ಈ ಸ್ಥಿತಪ್ರಜ್ಞರು ಏನ್ ಮಾಡಿದ್ರು ಸುಮ್ಮಿರ್ತಾರಂತ ಹೇಳಿ ಆಯ್ತು, ನಾಳೆ ಕರೆಸ್ರಿ ನಾನು ಗೋಕಾಕಕ್ಕೆ. ನಿಮ್ ಜೋಬ್ನಾಗಿನ ರೊಕ್ಕ ಎಲ್ಲ ತಗೊಂಡು ಖಾಲಿ ಅಲ್ಮರೆಗೆಲ್ಲ ಕೈ ಆಡಿಸಿ ಏನೇನದ ಎಲ್ಲ ಕರ್ಕೊಂಡ್ಬರ್ತೇನೆ. ಸ್ಥಿತಪ್ರಜ್ಞರು ಮಾತಾಡ್ತೀರಲ್ಲ, ನೀವು ಏನ್ ಮಾಡಿದ್ರು ಸುಮ್ಮಿರ್ತಾರ. ನೀವು ಸುಮ್ಮಿರ್ತೀರಿ ಅವಾಗ? ನೀವು ಸುಮ್ಮಿರ್ತೀರೇನ್ರಿ ಸ್ಥಿತಪ್ರಜ್ಞರು? ನಿಮ್ಮ ಪೈಕಾನಿ ಮುಂದೆ ಬಿಟ್ಟು ಯಾಟ ಹವಾಯಿ ಹಳಿ ಚಪ್ಪಲಿ ಹಾಕೊಂಡು ಬಂದ್ರೆ ಬಿಡಂಗಿಲ್ಲ. ಏ ಅಪ್ಪ ಚಪ್ಪಲಿ ನಮ್ಮ ಬಿಟ್ಟು ಹೋಗಂತೀರಿ. ಹಳಿವು ಒಂದೆರಡು ಹವಾಯಿ ಚಪ್ಪಲಿ ಹಾಕೊಂಡು ಹೋದ್ರು ಬಿಡಂಗಿಲ್ಲ ನೀವು. ಸ್ಥಿತಪ್ರಜ್ಞರು ನಮಗೆ ಆದರ್ಶ ಅಲ್ಲ. ಅವರು ಸುಮ್ಮನೆ ಮಾಹಿತಿ ಈ ರೀತಿ ಇದ್ರಪ್ಪ ಅಂತ. ಅವು ಉಪಯೋಗ ಇಲ್ಲದ್ದು. ಅವು ಮಾಹಿತಿಗಳು ಏನದೋ ನಮ್ಮ ಜೀವನಕ್ಕೆ ಉಪಯೋಗ ಇಲ್ಲ ಅವು. ಈಗ ಸದ್ಯ ನಾವು ಏನ್ ಬದುಕು ಮಾಡ್ಲಕತ್ತೀವಿ, ಈ ಬದುಕಿನೊಳಗೆ ನಾವು ಹೆಂಗಿರ್ಬೇಕು ಅನ್ನೋದು ಮುಖ್ಯ. ಅದ್ರ ಸಲುವಾಗಿ ನಮಗೆ ಇದ್ರಾಗ ಆದರ್ಶ ಇದ್ದವ್ರು ಬೇಕಾಗ್ಯಾರ. ನಮಗೆ ಇಂಥದ್ರಾಗ ಆದರ್ಶ ಇದ್ದವ್ರು ಬೇಕಾಗ್ಯಾರ. ಗೊತ್ತಾಯ್ತರ? ನಮಗ ಇವ್ರ ಆದರ್ಶ ಏನು? ಗುರುನಾಥಾರೂಢರು ನಮಗ ಆದರ್ಶ ಏನು? ಸಿದ್ಧಾರೂಢರು ತಲೆ ಮೇಲೆ ಬೆಂಕಿ ಇಟ್ರ ಅವ್ರು ನಮಗೇನು ಆದರ್ಶ ಏನು? ಅವರು ನಮ್ಮ ತಲೆ ಮೇಲೂ ಬೆಂಕಿ ಇಟ್ರ ನಾವು ತಡ್ಕೊಳಕ ಆಗಂತ ಶಕ್ತಿ ಮಾಡ್ಕೊಳ್ಳೋಂತ ಯೋಗ ಸಾಧನೆ ಮಾಡವ್ರ ನಾವು? ಆಯ್ತಾಯ್ತು. ಕನ್ನಡ ರಾಜ್ಯೋತ್ಸವ ಟೀಚರ್ಗಳು ಜಲ್ದಿ ಹೊರಕತ್ತಾರೆ ಅಂತ. ಅದಕ್ಕೆ ನಮಗೆ ಆದರ್ಶ ಯಾರು? ನಮ್ಮ ಜನಸಾಮಾನ್ಯರ ಮಧ್ಯದಲ್ಲಿ ಇದ್ದು ಆನಂದವಾಗಿ ಯಾರಿರ್ತಾರ ಅವರೇ ನಮಗೆ ಆದರ್ಶ ವ್ಯಕ್ತಿಗಳು. ಎಕ್ಸ್ಟ್ರೀಮಿಟೀಸ್ ಅಂತಂದ್ರ ಅತ್ಯಂತ ಎತ್ತರದಲ್ಲಿರೋರು, ಅತ್ಯಂತ ಕೆಳಗಿದ್ದವರು, ಬ್ರಹ್ಮಲೋಕದಾಗಿದ್ದವರು ನಮಗೆ ಆದರ್ಶ ಅಲ್ಲ. ಪಾತಾಳದಾಗಿದ್ದವರು ನಮಗೆ ಆದರ್ಶ ಅಲ್ಲ. ಭೂಮಿ ಮೇಲಿದ್ದವರೇ ನಮಗೆ ಆದರ್ಶ. ಅದಕ್ಕೆ
ಸ್ಥಿತಪ್ರಜ್ಞೆ ಆಗ್ಬಾರ್ದಂತಲ್ಲ, ಸ್ಥಿತಪ್ರಜ್ಞೆ ಆದಾಗ ಆಡುವ ಮಾತು. ನಾವು ಸ್ಥಿತಪ್ರಜ್ಞೆನೇ ಇಲ್ಲಲ್ಲ ಈಗ. ಅದಕ್ಕೆ ಅದು ಹಿಂಸೆ ಅಂದ್ರಲ್ಲ, ಅದು ಬಹಳ ಮಹತ್ವದ ವಿಚಾರ ಅದು. ಅದಕ್ಕೆ ಹೇಳ್ಬೇಕು, ಹಿಂಸೆ ನಮ್ಮಿಂದ ಆರಂಭ ಆಗಬಾರ್ದು. ನಮ್ಮಿಂದ ಆರಂಭ ಆಯ್ತಂದ್ರೆ ಹಿಂಸೆ ಮಾಡ್ಯಾನ. ಇನ್ನೊಬ್ರು ಯಾರಿಂದಲೋ ಆರಂಭ ಆದಾಗ ಆ ಹಿಂಸೆಗೆ ನಾವು ಪ್ರತಿ ಹಿಂಸೆ ಮಾಡಿದ್ದು ನಮ್ಮ ಆತ್ಮರಕ್ಷಣೆಗಾಗಿ ಏನ್ ಮಾಡ್ತೀವಲ್ಲ, ಅದು ಏನದ, ನಾವು ಮಾಡಿದ ಹಿಂಸೆ ಅಲ್ಲ. ಆತ್ಮರಕ್ಷಣೆಗಾಗಿ ಮಾಡಿದ ಹಿಂಸೆ ಅಲ್ಲ. ಅವನು ಸನ್ಯಾಸಿನೇ, ಹಿಂಸೆ ಮಾಡ್ಲಾರ್ದ ಸನ್ಯಾಸಿ. ಅವನಿಗೆ ಸಮಸ್ಯೆ ಆಗಿದ್ದು ತಡ್ಕೊಳ್ಳಾರ್ದಕ್ಕ ಅವ ಏನು ಪ್ರತಿ ಹಿಂಸೆ ಮಾಡ್ತಾನೆ, ಅದು ಹಿಂಸೆ ಅಲ್ಲ. ಸಂವಿಧಾನ ಸಹಿತ ಪ್ರತಿ ಹಿಂಸೆ ಅನ್ನೋದು ಅವನು ತನ್ನ ರಕ್ಷಣೆಗಾಗಿ ಮಾಡ್ಯಾನ ಅನ್ನೋದು ಅದು ಸಾಬೀತಾಯಿತು ಅಂದ್ರೆ ಅವನಿಗೆ ಶಿಕ್ಷೆ ಆಗಲ್ಲ. ಆತ್ಮರಕ್ಷಣೆಗಾಗಿ ಮಾಡಿಕೊಂಡದ್ದು ಅದು. ಈಗ ಚಿಗರಿ, ಹುಲಿ, ಹಾವ, ಏನಾರ ಒಂದು ನಾವು ಅರಣ್ಯದೊಳಗೆ ನಾವು ಜೀವಿಗಳನ್ನ ನಾವೇನಾರ ಹಿಡ್ಕೊಂಡು ಬಂದು ಅವಕ್ಕೆ ಹಿಂಸೆ ಕೊಟ್ಟೆವು ಅಂತಂದ್ರೆ ದೊಡ್ಡ ಶಿಕ್ಷೆ ಆಯ್ತು. ಆ ಪ್ರಾಣಿಲಿಂತ ನನಗೆ ಅಪಾಯ ಇದ್ದು ಇನ್ನೇನು ನಾನು ಸಾಯ್ತೇನೆ ಅನ್ನೋ ಟೈಮ್ನೊಳಗ ಇವನು ಅದನ್ನು ಕೊಂದಿದ್ದು ಅದು ಸಾಬೀತಾಯ್ತಂದ್ರೆ ಅವನಿಗೆ ಶಿಕ್ಷೆ ಆಗಂಗಿಲ್ಲ. ಅದನ್ನ ಹಿಡ್ಕೊಂಡು ಬಂದು ಮನ್ಯಾಗ ಕೊಯ್ಕೊಂಡು ತಿಂದ್ರು ಅಂತಂದ್ರೆ ಶಿಕ್ಷೆ ಆಯ್ತು. ಅದು ಹಿಂಸೆ ಲೆಕ್ಕದಾಗ ಹೋಗ್ತದೆ. ಶಿಕ್ಷಾರ್ಹ ಹಿಂಸೆ, ಶಿಕ್ಷಾರ್ಹ. ಪ್ರತಿ ಹಿಂಸೆ ಏನದಲ್ಲ ಅದು ಕ್ಷಮಾರ್ಹ. ಆದ್ರೆ ಅದು ಕ್ಷಮೆ ಪಡ್ಕೋಬೇಕಾದ್ರೂ ಸಾಬೀತಾಗಬೇಕು. ವಿಚಾರ ಸಾಗರ ಅಂತಂದ್ರೆ ಬರೀ ಶಾಸ್ತ್ರ ಓದೋದೇ ವಿಚಾರ ಸಾಗರ ಅಲ್ಲ. ಈ ರೀತಿ ವಿಚಾರ ಮಾಡ್ಬೇಕು. ನಾವು ವಿಚಾರ ಮಾಡ್ಬೇಕು, ಸದಾಕಾಲ ವಿಚಾರ ಮಾಡ್ಬೇಕು. ನಾವು ಎಲ್ಲರೇ ಒಂದು ಯಾರೋ ಕರೆದಾಗ ಅದು ಸಮಾಧಾನ ಆಗಲ್ದು, ಮನೆಗೆಲ್ಲ ಕಿರಿಕಿರಿ ಭಾಳ ಆಗ್ಯದ, ಓಣ್ಯಾಗ ಕಿರಿಕಿರಿ ಭಾಳ ಆಗ್ಯದ, ಹಂಗಾಗ್ಯದ ಹಿಂಗಾಗ್ಯದ ಅಂತಂದು ಹೊತ್ನಾಗ ನೀವು ದೊಡ್ಡವರನ್ನ ಮಾಡಿ ಒಯ್ದು ಕುಂದಿರಿಸಿದಾಗ ಆ ರೀತಿಯ ಶಬ್ದಗಳು, ಆ ರೀತಿಯ ಕೃತ್ಯಗಳು ಆಗಿದ್ದು ಆಗಬಾರದು ಆಗ್ಲಕತ್ತದ. ಆದರೆ ಅದು ಆಗಿದ್ದಕ್ಕ ಕಾರಣ ಏನು, ಯಾವ ವ್ಯಕ್ತಿಯ ದುರ್ವರ್ತನೆಯಿಂದ ಇಂಥ ಕೃತ್ಯ ಆಯಿತು ಅನ್ನೋಂಥದ್ದು ವಿಶ್ಲೇಷಣೆ ಮಾಡಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಹುಷಾರಾಗಿ ಈ ರೀತಿ ವಿಚಾರ ಮಾಡಬೇಕು. ಅವ್ರು ಎಂದಿದ್ದಿಲ್ಲ ಅಂತಂದ್ರೆ, ಅವರೇ ಏನೂ ಮಾಡಿದ್ದಿಲ್ಲ ಅಂದ್ರೆ ಇವ್ರು ಯಾಕೆ ಅಂತಿದ್ರು. ಈ ಕನ್ನೇರಿ ಮಠದ ಸ್ವಾಮಿಗಳ ವಿಷಯದಲ್ಲಿ ಕನ್ನೇರಿ ಮಠದ ಸ್ವಾಮಿಗಳು ಅವಾಚ್ಯ ಶಬ್ದಗಳು ಬಳಸಬಾರದಿತ್ತು, ಬಳಸ್ಯಾರ. ಆದ್ರೆ ಆ ಬಳಸಿದ್ದಕ್ಕ ಅದರ ಹಿಂದೆ ಇರುವ ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನದವ, ಇಲ್ಲಿ ನಮ್ಮಂತವ್ರೆ ಮನುಷ್ಯರು ಕೂತು ನ್ಯಾಯ ಮಾಡಿರ್ತಾರ. ಅವ್ರ ಅನುಭವ, ಅವರು ಬಾಯಿ ಬಡಕ ಬುದ್ಧಿ ಏನಿರ್ತಾವಲ್ಲ ಅದರೊಳಗೆ ಸ್ವಲ್ಪ ಮ್ಯಾಲ್ ಹೋದವ್ರಿಗೆ ಮ್ಯಾಲ್ ಹೋಗಿ ಕೂತಿರ್ತಾರೆ. ಈ ಸುಪ್ರೀಂ ಕೋರ್ಟಿನೊಳಗೆ ಸಿಗ ನ್ಯಾಯ ಅದು ನಿಜವಾದ ನ್ಯಾಯ, ಪರಮಾರ್ಥ ನ್ಯಾಯ ಅಲ್ಲ, ವ್ಯಾವಹಾರಿಕ ನ್ಯಾಯ ಅಷ್ಟೇ. ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದೆಲ್ಲ ಓಟು ವ್ಯಾವಹಾರಿಕ ಸತ್ಯದ ನ್ಯಾಯ, ಅದು ಪರಮಾರ್ಥಿಕ ಸತ್ಯದ ನ್ಯಾಯ ಅಲ್ಲ. ಪರಮಾರ್ಥಿಕ ಸತ್ಯದ ನ್ಯಾಯ ಕರ್ಮ ಸಿದ್ಧಾಂತನೇ. ಕರ್ಮ ಸಿದ್ಧಾಂತದೊಳಗೆ ಏನು ಅನುಭವಿಸ್ಲಿಕ್ಕತ್ತೀವಿ ಅದು ಪರಮಾರ್ಥಿಕ ಸತ್ಯದ ನ್ಯಾಯ. ಸುಪ್ರೀಂ ಕೋರ್ಟ್ ಹೇಳೇನ ಆಯ್ತ್ರಿ, ತಪ್ಪಂದಾರ. ಕನ್ನೇರಿ ಮಠ ಸ್ವಾಮಿಗಳು ಅಂದದ್ದು ತಪ್ಪಂದಾರ, ಆಯ್ತು. ತಪ್ಪು ಯಾಕಂದ್ರು ಸುಪ್ರೀಂ ಕೋರ್ಟ್ ವಿಚಾರ ಮಾಡ್ತಾನೋ ಅಂತ ಶಬ್ದಗಳು ಬಳಸುವಂತ ಅವಶ್ಯಕತೆ ಕನ್ನೇರಿ ಮಠ ಸ್ವಾಮಿಗೆ ಇತ್ತ? ಅವ್ರಿಗೆ ಮೈ ಮೇಲೆ ಬಿದ್ದು ಬೈಲಕ್ ಹೋಗ್ಯಾರ ಅವರು? ಅವ್ರಿಗೆ ಇತ್ತೇನದ್ರ ಅವಶ್ಯಕತೆ ಇತ್ತಂದ್ರೆ ಅವ್ರು ಬೆನ್ನತ್ತಿ ಹೋಗಿ ಬೈದಾರೇನು ಅವ್ರಿಗೆ? ಅವರೇ ಏನು ಮಾಡಿದ್ದಿಲ್ಲ ಅಂದ್ರೆ ಇವರಾಗಿ ಬೈತಾರೆ. ಸಮಾಜದ ಏಕತೆ, ಐಕ್ಯತೆಗೆ ಭಂಗ ಆಗುವಂತ ಕೆಲಸ ಮಾಡ್ಲಕತ್ತಾರ. ಮತ್ತ ಅವರಿಗೊಂದು ಸ್ವಾತಂತ್ರ್ಯ ವ್ಯಕ್ತಪಡಿಸ್ಬೇಕನ್ನೋ ಸ್ವಾತಂತ್ರ್ಯ ಅದು. ಸ್ವಾತಂತ್ರ್ಯ ಪಡಿಸುವ ಒಂದು ದೇಶಿ ಭಾಷೆದೊಳಗೆ ಅವರು ಸ್ವಾತಂತ್ರ್ಯ ವ್ಯಕ್ತಪಡಿಸಿದ್ರು. ಆ ಭಾಷೆಯನ್ನು ಬಳಸೋದಕ್ಕೆ ಕಾರಣ ಯಾರು? ಅವ್ರ ಮೇಲೆ ದ್ವೇಷದಿಂದ ಬಳಸ್ಯಾರೇನೋ ಅವರು?
ಬರ್ಲಿ ಅವರೆಲ್ಲ ನಮ್ಮ ಸಂಘಟ ಮುಂದೆ ಕೂತು ಮಾತಾಡ್ಕೊಳ್ಳೋಣ, ಸಂಘಟ ಅವ್ರ ಜೊತೆಗೆ ಕೂತು ಮಾತಾಡೋಣ ಅನ್ನೋಂಥದ್ದು. ಅವ್ರಿಗೆ ಹಿಡ್ಕೊಂಡೇ ಮಾತಾಡ್ಯಾರ, ಅವ್ರಿಗೆ ಬಿಟ್ಟು ಮಾತಾಡಿಲ್ಲ. ಅವರು ಬೈದದ್ದು ಅಲ್ಲೇ ಅಲ್ಲ, ಸಂಘಟ ಕರ್ಕೊಂಬರ ಕೂತು ಮಾತಾಡೋಣ. ಅದನ್ನ ವಿಷ ಮಾಡಿಬಿಟ್ರಿ, ಎಲ್ಲರೂ ಕೂಡಿ ವಿಷ ಮಾಡಿದ್ರಿ. ಇಲ್ಲಿ ವಿಷ ಮಾಡಿ ನೀವು ಏನು ಮಾಡಿದ್ರು ಸಹಿತ, ಇಲ್ಲಿಂತ ಸುಪ್ರೀಂ ಕೋರ್ಟ್ನಾಗ ನೀವು ಏನು ಗೆದ್ರು ಸಹಿತ ಆ ಸಮಾಜ ಘಾತುಕ ಕೆಲಸದ ಕರ್ಮ ಏನದಲ್ಲ ಅದು ಎಲ್ಲಿ ಬಿಡಂಗಿಲ್ಲ. ಅದು ಎಲ್ಲಿ ಬಿಡಂಗಿಲ್ಲ. ಅದು ಮತ್ತೆ ಮುಂದೆ ಏನಾಗಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿ ಓದ್ತದೋ, ಅದು ಏನಾಗಬೇಕು ಅದೇ ಆಯ್ತು. ಈಶ್ವರ ಕೃಪೆ ಒಳಗಿನ ಒಂದು ಏನು ಫಲ ಸಿಗಬೇಕು ಅದು ಸತ್ಯ ಸಂಕಲ್ಪ ಅದು. ಎಲ್ಲರೂ ಸೌಹಾರ್ದದಿಂದ ಇರಬೇಕು ಅನ್ನೋಂಥದಕ್ಕ ಎಂತಿಂತ ತತ್ವಗಳು ಮಾಡಿಟ್ಟಾರ, ಎಷ್ಟು ವಿಚಾರ ಮಾಡ್ಯಾರ. ಶಿವ ಪಾರ್ವತಿ ಅವೇನು ಹೊಂದಿಕೆ ಆಗವೇನ್ರಿ? ಅವು ಎಂದರೆ ಎಂದೂ ಹೊಂದಿಕೆ ಆಗಲಾರದಂಥ ತತ್ವಗಳು, ಎಂದೂ ಇಲ್ಲದ್ದು ಶಕ್ತಿ ತತ್ವ. ಶಿವತತ್ವ ಎಲ್ಲ ಕಾಲದಲ್ಲಿ ಇರೋದು. ಸತ್ತು ಮತ್ತು ಅಸತ್ತು ಎರಡು ಜೊತೆಯಾಗಿ ಅದವು, ಬೆಳಕು ಮತ್ತು ಕತ್ತಲೆ. ಶಿವನದು ವಾಹನ ಏನದ ರೀ? ಎತ್ತದ. ಆಕಿ ದುರ್ಗನ ವಾಹನ ಏನದ? ದೇವಿ ವಾಹನ ಯಾವುದು? ಸಿಂಹ. ನೋಡ್ರಿ, ಸಿಂಹ ಮತ್ತು ಎತ್ತ ಒಂದೇ ಮನ್ಯಾಗ ಒಂದೇ ಫ್ಯಾಮಿಲಿಯಾಗ ಅದಾವು. ಶಿವನ ಕೊಳ್ಳಾಗ ಹಾವದ. ಗಣಪತಿ ವಾಹನ ಏನದ? ಗಣಪತಿ ವಾಹನ ಯಾವುದು? ಇಲಿ ಅದ. ಮತ್ತ ಅವೆರಡು ಒಂದೇ ಮನೆಗೆ ಇರ್ತಾವ ನೋಡ್ರಿ. ಷಣ್ಮುಖಂದು ವಾಹನ ನವಿಲ್ಲವ. ಗಣಪತಿ ಹೊಟ್ಟಿಗೆ ಇಲಿ ಕಟ್ಕೊಂಡಾನ, ಇದು ಹಾವು ಕಟ್ಕೊಂಡಾನ. ಗಣಪತಿ ಹೊಟ್ಟಿ ಕಟ್ಟಿದ ಹಾವ, ಷಣ್ಮುಖಂದು ನವಿಲ್ಲ. ಅವೆರಡು ವೈರಿಗಳವು, ಒಂದಕ್ಕೊಂದು ಸಂಬಂಧ ಇಲ್ಲವು. ಎಲ್ಲ ವಿರುದ್ಧ ತತ್ವಗಳು ಒಂದೇ ಫ್ಯಾಮಿಲಿ ಒಳಗೆ ಅದಾವ ಅಂತಂದ್ರೆ ಅದರ ಅರ್ಥ ಏನು? ಸೌಹಾರ್ದದಿಂದ ಇರಬೇಕು ಅಂತ ಆದ ಇಲ್ಲ, ಏನು ಒಂದನ್ನೊಂದು ನುಂಗಿ ಬದುಕಬೇಕಂತ ಅದ. ಹೌದ್ರ ಸಂಕೇತ ಏನು? ತಲೆ ಮೇಲೆ ಗಂಗೆ ಇಟ್ಕೊಂಡಾನ, ತೊಡಿ ಮೇಲೆ ಪಾರ್ವತಿ ಇಟ್ಕೊಂಡಾನ. ಸೌತಿಗಳೆಲ್ಲ ಗುದ್ದಾಡ್ತಿರ್ತಾರ. ಆದ್ರೂ ಅಲ್ಲಿ ಏನ್ ಮಾಡ್ಯಾನ? ಆಕಸ್ಮಿಕವಾಗಿ ಇನ್ನೊಂದು ಮದುವೆ ಆದರೂ ಸಹಿತ ಸೌಹಾರ್ದದಿಂದ ಇರಬೇಕು, ಒಂದೇ ಫ್ಯಾಮಿಲಿ ಒಳಗೆ ಸೌಹಾರ್ದದಿಂದ ಇರಬೇಕು. ಅದೇ ಅದರ ಉದ್ದೇಶ. ತಲೆ ಒಳಗ ಚಂದ್ರ ಧರಿಸ್ಕೊಂಡಾನ, ಇಂದೂಧರ, ಚಂದ್ರಶೇಖರ ಅಂತಂದ್ರ ತಲೆ ಒಳಗೆ ಒಂದಿಟ್ಟು ವಿವೇಕ ಬುದ್ಧಿ ಇರಲಿ ಅಂತ. ಚಂದ್ರ ಅಂದ್ರೆ ಅದು ಜ್ಞಾನ ಬುದ್ಧಿ. ಚಂದ್ರಶೇಖರ ಅಂದ್ರೆ ಬುದ್ಧಿಯನ್ನ ಧಾರಣೆ ಮಾಡಿದವ. ಶೇಖರ ಅಂತಂದ್ರೆ ತಲೆ ಒಳಗೆ ಧಾರಣೆ ಮಾಡಿದ, ತಲೆಯಾಗ ವಿವೇಕ ಧಾರಣೆ ಮಾಡಿದವ. ಶಶಿಶೇಖರ, ಚಂದ್ರಶೇಖರ, ಇಂದೂಧರ, ಎಲ್ಲ ಇಂದು ಅಂದ್ರೆ ಎಲ್ಲ ಅವೇ ಸೂರ್ಯನೇ. ಇಂದೂಮತಿ. ಚಂದ್ರ ಅಂದ್ರೆ ಜ್ಞಾನ ಧಾರಣೆ ಮಾಡ್ಕೊಂಡವ್ರು ಅಂತ, ತಲೆ ಒಳಗೆ ಒಂದಿಟ್ಟು ಬುದ್ಧಿ ಇರೋರು ಅಂತ ಅದರ ಅರ್ಥ. ಅದು ಇಟ್ಕೊಂಡು ಸೌಹಾರ್ದದಿಂದ ಬದುಕಬೇಕು. ಎತ್ತು ಬೇರೆ, ಸಿಂಹ ಬೇರೆ, ಅದು ಆ ಕಡೆ ಕಟ್ರಿ, ಇದು ಈ ಕಡೆ ಕಟ್ರಿ, ಅದೇ ಬೇರೆ ಇದೇ ಬೇರೆ. ನವಿಲೆ ಬೇರೆ, ಹಾವೇ ಬೇರೆ, ಅದೇ ಬೇರೆ ಇದೇ ಬೇರೆ. ಅವು ಇಲ್ಲಿ ಒಂದು ಫ್ಯಾಮಿಲಿ ಒಳಗೆ ಇರ್ಲಕ್ ಸಾಧ್ಯ ಇಲ್ಲ. ಅವಕ್ಕೆಲ್ಲ ಡೈವರ್ಸ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಹೋಗಿರೋದಕ್ಕೆ. ಎಲ್ಲ ಓಸು ವಿರುದ್ಧ ತತ್ವಗಳನ್ನ ಸೆಪರೇಟ್ ಮಾಡಿ ಬಿಸಾಕಿ ಬಿಡ್ರಿ.
ಶಿವ ಎಂದರೆ ಸೋಲ್ತಾನೇನ್ರಿ? ಶಿವ ಎಂದರೆ ಸೋಲ್ಲಕ್ಕೆ ಸಾಧ್ಯ ಅದ? ಶಿವ ಎಂದರೆ ಸಾಯ್ಲಕ್ಕೆ ಸಾಧ್ಯ ಅದ? ಶಿವ ಎಂದರೆ ಬಡವಾಲಕ್ಕೆ ಸಾಧ್ಯ ಅದ? ಅವ ಪಾರ್ವತಿ ಸಲುವಾಗಿ ಬಡವಾತನ, ಪಾರ್ವತಿ ಸಲುವಾಗಿ ಸೋಲ್ತಾನ, ಪಾರ್ವತಿ ಸಲುವಾಗಿ ಸತ್ತಂಗ್ ಮಾಡ್ತಾನ. ಎದಕ್ಕ? ಸೌಹಾರ್ದದಿಂದ ಇರೋದಕ್ಕೆ. ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಾದ್ರೆ ಹೊಂದ್ಕೊಂಡು ಹೋಗೋದ್ರ ಸಲುವಾಗಿ, ಮತ್ತಿನೇನಿಲ್ಲ. ಶಿವ ಅಂತ ಸುಪ್ರೀಂ ಶಿವನೇ ಹಂಗಿದ್ದತ್ನಾಗ ನಾವು ಸೌಹಾರ್ದದಿಂದ ಸಮಾಜದೊಳಗೆ ಚಂದ ಇರ್ಬೇಕನ್ನೋದು ಎಷ್ಟು ಆದರ್ಶ ಅದ. ಪ್ರತಿಯೊಂದು ತತ್ವದೊಳಗೆ ಅದ ಆದರ್ಶ ಅದ, ಪ್ರತಿಯೊಂದು ತತ್ವದೊಳಗೆ ಅದ ಆದರ್ಶ ಅದ, ಸೌಹಾರ್ದದ ಆದರ್ಶ ಅದ. ಅದನ್ನು ಬಿಟ್ಟು ನಾವು ಎಲ್ಲ ಓಸು ಬೇರೆ ಬೇರೆ ಮಾಡ್ತೀವಿ, ಭೇದ ಭಾವ ಮಾಡ್ತೀವಿ, ಭಿನ್ನ ಭಾವ ಮಾಡ್ತೀವಿ. ಸಂಸ್ಕೃತ ಸಾಹಿತ್ಯ ಅಂತ, ಕನ್ನಡ ಸಾಹಿತ್ಯ ಅಂತ, ವೈದಿಕ ಸಾಹಿತ್ಯ ಅಂತ, ಅವೈದಿಕ ಸಾಹಿತ್ಯ ಅಂತ, ವೀರಶೈವರಂತ, ಲಿಂಗಾಯತರಂತ, ಹಿಂದೂಗಳಂತ, ಲಿಂಗಾಯತ, ಇವೆಲ್ಲ ಏನದವ ತುಕಡಿ ಮಾಡ್ಕೊತ ಹೋದ್ರೆ ಬೈಲರ್ದು ಏನ್ ಮಾಡ್ತಾರೆ? ಕೆಲವೊಬ್ರು ಎದುರು ಬೈತಾರೆ, ಕೆಲವೊಬ್ರು ಮನಸ್ಸಿನಾಗ ಬೈತಾರೆ. ಅಷ್ಟೇ ಬೈಸ್ಕೊಳ್ಳೋ ಕೆಲಸ, ಡಿವೈಡ್ ಮಾಡೋದೇ ಬೈಸ್ಕೊಳ್ಳೋ ಕೆಲಸ. ಯಾರು ಬೈಲಕ್ಕೆ ಯಾಕೆ ಹೋಗ್ತಾರೆ? ಅಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾಕೆ ಬೈತಾರೆ? ಯಾವುದೇ ಸಾಹಿತ್ಯದ ಸಪೋರ್ಟ್ ತಗೊಂಡು ಆ ಸಾಹಿತ್ಯದ ಉದ್ದೇಶ ಏನದ ಅದನ್ನು ತಿಳ್ಕೊಳ್ಳಾರ್ದೆ ಯಾವ ಜಗತ್ತಿನ ಸಾಹಿತ್ಯ ಕೂಡ, ಜಗತ್ತಿನೊಳಗಿರುವ ಯಾವ ಸಾಹಿತ್ಯ ಕೂಡ ಜನರನ್ನ ಡಿವೈಡ್ ಮಾಡುವ ಉದ್ದೇಶದಿಂದ ರಚಿಸಿರಂಗಿಲ್ಲ. ಒಂದು ವೇಳೆ ಜನರನ್ನ ಉದ್ದೇಶ ಮಾಡುವ ಜನರನ್ನ ಸಾಮಾಜಿಕ ಸಾಮರಸ್ಯವನ್ನ ಕೆಡಿಸಿ ಭಿನ್ನ ಮಾಡುವಂತ ದುರುದ್ದೇಶ ಇಟ್ಕೊಂಡು ಮಾಡಿದ ಸಾಹಿತ್ಯ ಏನಿರ್ತದಲ್ಲ, ಅದು ಸಾಹಿತ್ಯ ಅಲ್ಲ, ಅದು ಸೀದಾ ಕಸದ ಬುಟ್ಟಿಗೆ ಹಾಕಬೇಕಷ್ಟೇ. ಅಂತ ಸಾಹಿತ್ಯ ಯಾರು ಇಟ್ಕೋತಾರ ಅವ್ರು ಏನಾಗಬೇಕು ಅದಾಗ್ತಾರೆ. ಅದ್ರದ್ದು ರಿಸಲ್ಟ್ ಏನು ಸರಿಗಿರಲ್ಲ, ಒಳ್ಳೇದಿರಂಗಿಲ್ಲ, ಕೆಟ್ಟದ್ದೇ ಅದು. ಕೆಟ್ಟ ರಿಸಲ್ಟ್ ಅದು ಅನುಭವಿಸ್ತಾರೆ ಅಷ್ಟೇ. ಅದನ್ನೇ ದೊಡ್ಡದು ಮಾಡಿ ಧರ್ಮ ಗ್ರಂಥ ಇಟ್ಕೊಂಡು ಕೂತರು, ಸಮಾಜವನ್ನು ಹಾಳು ಮಾಡೋಂಥದ್ದೇ ಒಂದು ಧರ್ಮ ಗ್ರಂಥ ಮಾಡ್ಕೊಂಡು ಕೂತರು ಅಂತಂದ್ರೆ ಅವರೆಲ್ಲ ದೊಡ್ಡವರು ಅಲ್ಲವೇ ಅಲ್ಲ, ಅವರೆಲ್ಲ ಸಣ್ಣವರೇ ಅವರು. ಅದಕ್ಕೆ ಅವರು ಏಕತೆಯ ಮಂತ್ರ ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ಸೇವ. ಕನ್ನಡದಾಗ ಹಿಂಗೆ ಹೇಳ್ಯಾರ. ಸಂಸ್ಕೃತದೊಳಗ ಸಹನಾವತ್ತು, ಎಲ್ಲರೂ ಒಂದ್ ಕಡೆ ಸೇರೋಣ ಬನ್ರಿ. ಸಹನೌ ಗುಣಕ್ತು ಸಹವೀರ್ಯ ಕರವಾವಹೈ ಅಂದ್ರೆ ಏನದು? ಎಲ್ಲರೂ ಕೂಡಿ ದುಡ್ಯಾಣ. ಸಹವೀರ್ಯಂ ಕರವಾವಹೈ ಅಂದ್ರೆ ಎಲ್ಲರೂ ಕೂಡಿ ದುಡ್ಯಾಣ. ನಮ್ಮ ಕೌಶಲ್ಯ, ನಮ್ಮ ಶಕ್ತಿ ಸಾಮರ್ಥ್ಯದ ಪ್ರಕಾರ ದಿನ 8 ತಾಸು ಕೆಲಸ ಮಾಡೋಣ. ಮತ್ತೆ ಸಹನೌ ಗುಣಕ್ತು ಅಂದ್ರೆ ಬಂದ ಪದಾರ್ಥವನ್ನ, ಉತ್ಪನ್ನ ಏನಾಗಿದೆ ಎಲ್ಲರೂ ಕೂಡಿ ಉಣ್ಣೋಣ, ಕೂಡಿ ದುಡ್ಯೋಣ, ಕೂಡಿ ಉಣ್ಣೋಣ, ಎಲ್ಲರೂ ಕೂಡಿ ಇರೋಣ ಬರ್ರಿ. ಈ ರೀತಿ ಇದ್ದೇವಂತಂದ್ರೆ ತೇಜಸ್ವಿ ನಾಮದೀತಸ್ತು, ನಾವೆಲ್ಲರೂ ಏನಾಗ್ತೀವಿ? ದಿವ್ಯ ತೇಜಸ್ವಿಗಳಾಗ್ತೀವಿ, ಒಳ್ಳೆ ಬಲಶಾಲಿಗಳಾಗ್ತೀವಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಮಾ ವಿದ್ವಿಷಾವಾಯ್, ನಮ್ಮ ಮಧ್ಯೆ ಎಂದೂ ಭಿನ್ನಾಭಿಪ್ರಾಯ ಬರದು ಬೇಡವೇ ಬೇಡ. ಮಾ ವಿದ್ವಿಷಾವಹೈ ಅಂದ್ರೆ ಯಾವ ಕಾಲಕ್ಕೂ ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು ಬೇಡ, ದ್ವೇಷ ಬೇಡ, ಅಸೂಯೆ ಬೇಡ, ಒಬ್ಬರ ಮೇಲೊಬ್ಬರು ಏನು ಅವು ಈರ್ಷೆ ಹೊಟ್ಟೆ ಕಿಚ್ಚೇನೆ ನಾವು ಯಾವ್ಯಾವು ಬೇಡ. ಆ ರೀತಿ ಇದ್ದೇವಂತಂದ್ರೆ ಎಲ್ಲ ಶಾಂತ. ಓಂ ಶಾಂತಿ 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 ಅಂತ ಎಂತ ಶ್ಲೋಕ ಅದು. ಅದು ಎಷ್ಟೊತ್ತು ಅರ್ಥ ಮಾಡಿದ್ರು ಕಡಿಮೆ, ಎಷ್ಟೊತ್ತು ವಿಶ್ಲೇಷಣೆ ಮಾಡಿದ್ರು ಕಡಿಮೆ. ಎಷ್ಟು ಉದಾಹರಣೆಗಳು ಕೊಡ್ಬೋದು, ಎಷ್ಟು ಹೇಳ್ಬೋದು ಅದ್ರೊಳಗ. ಎರಡು ಒಂದೇ, ಅವು ಸಮಾನ ಅರ್ಥ, ಒಗ್ಗಟ್ಟಿನ. ಅದನ್ನ ಬಿಟ್ಟು ನೀವು ಬೇರೆ ನಾವು ಬೇರೆ ಅವ್ರು ಬೇರೆ ಇವ್ರು ಬೇರೆ ಅಂತೇಳಿ ಡಿವೈಡ್ ಮಾಡೋದು. ಆ ಸಾಹಿತ್ಯ ಬೇರೆ ಈ ಸಾಹಿತ್ಯ ಬೇರೆ, ಅದು ಸ್ವತಂತ್ರ ಇದು ಪರತಂತ್ರ, ಇಂಥವೆಲ್ಲ ಮಾಡ್ಕೊತ ಕೂತರ ಮರ್ಯಾದೆ ಬರೋ ಕೆಲಸ ಅಲ್ಲ. ಅವರ ರಾಜಕೀಯ ಧುರೀಣರಿರ್ಬೋದು, ಧಾರ್ಮಿಕ ಧುರೀಣರಿರ್ಬೋದು, ಅವರಿಗೆಂದು ಮರ್ಯಾದೆ ಸಿಗಲ್ಲ.
ಅವ್ರಿಗೆ ಜೈಕಾರ ಹಾಕಂತವ್ರು ಒಂದು 4 ಮಂದಿಲಿಂತ ಸಿಗಬಹುದೇ ಹೊರತು ಎಂದೆಂದೂ ಅಂತವ್ರಿಗೆ ಮರ್ಯಾದೆ ಸಿಗಲ್ಲ. ಸಾಮಾಜಿಕವಾಗಿ ಎಲ್ಲ ಕಾಮನ್ ಪ್ಲಾಟ್ಫಾರ್ಮ್ನ ನಿಂತು ಮಾತಾಡೋಂತ ಮಾತಾಡಬೇಕು. ಅವ್ರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಯಾವ ಸಂಸ್ಕೃತಿ ಹಿಡ್ಕೊಂಡು ಬದುಕ್ಲಿಕ್ಕತ್ತೀವಿ ಆ ಸಂಸ್ಕೃತಿಯನ್ನ ಬಿಟ್ಟು ನಾವು ಒಂದು ಹೊಸ ಸಂಸ್ಕೃತಿ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಮಾಜ ಇನ್ನ ಬಹಳ ಪರಿಪಕ್ವ ಆಗ್ಬೇಕು. 12ನೇ ಶತಮಾನದಾಗ ಪರಿಪಕ್ವ ಆಗ್ಲಾರ್ದಕ್ಕೆ ಅಂಥದೊಂದು ಕ್ರಾಂತಿ ಆಯ್ತು. ಈಗಲೂ ಇವ್ರ ವಿಚಾರಗಳು ಏನದವ ಇದಕ್ಕೆ ತಕ್ಕಂತೆ ಪರಿಪಕ್ವ ಆಗ್ಬೇಕಲ್ಲ. ಎಲ್ಲರೂ ವಚನ ಹಿಡ್ಕೊಂಡು ಕುಂದಿರ್ಬೇಕು. ಜಗತ್ತಿನಾಗ ಎಲ್ಲರೂ ತಮ್ಮ ಧರ್ಮಗಳನ್ನ ಬಿಟ್ಟು ಬರೇ ವಚನ ಹಿಡ್ಕೊಂಡು ಕುಂದಿರ್ಬೇಕು. ವಿಶ್ವಗುರು ಬಸವಣ್ಣನೇ ನಮ್ಮ ಗುರು ಅಂತೇಳಿ ಇಡೀ ವಿಶ್ವ ಬಸವಣ್ಣನ ವಚನ ಹಿಡ್ಕೊಂಡು ಕುಂತಾಗ ಇವ್ರ ವಿಚಾರಗಳು ಏನಾರೆ ಫಲ ಕೊಡ್ಬೋದು. ಎಲ್ಲರೂ ತಮ್ಮ ತಾವು ಹಿಡ್ಕೊಂಡು ಕೂತತ್ನಾಗ ನಮ್ಮದು ಒಯ್ದು ಹೇಳಿ ಅವ್ರ ತಲೆ ಕೆಡಿಸಿ ಎಲ್ಲ ತಲೆ ವ್ಯಾನಿ ಮಾಡ್ತೀವಿ ಅಂತಂದ್ರೆ ಯಾರು ಕೇಳ್ತಾರ? ಈಗಂತೂ ಎಲ್ಲರೂ ಧರ್ಮ ಬಿಟ್ಟಾರ, ಎಲ್ಲ ಬಿಟ್ಟಾರ್ರಿ. ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಾರ್ರಿ. ನಿಮ್ ಮೊಬೈಲ್ ನೀವು ಹಿಡ್ಕೊಂಡು ಕುಂದಿರಿ, ನಮ್ಮ ಮೊಬೈಲ್ ನಾವು ಹಿಡ್ಕೊಂಡು ಕುಂದಿರ್ತೀವಿ. ಅಟೆ ಯಾವ ಧರ್ಮ ಏನೇನು ಬೇಡ. ಎಷ್ಟೊತ್ತು ಟೈಮ್ ಸಿಗ್ತದೆ ಅಷ್ಟೊತ್ತು ಮೊಬೈಲ್ ಹಿಡ್ಕೊಂಡು ಕುಂತಿರಮ್ಮ ಅಷ್ಟೇ. ಬಹಳ ಚಲೋ ಮಾಡ್ಯಾರ ಮೊಬೈಲ್ ಬಂದು. ಬರೇ ಎಲ್ಲ ಬಿಟ್ಬಿಟ್ಟಾರಿ. ಎಲ್ಲ ಬಿಟ್ರೆ ಹೆಂಡ್ರ ಮಕ್ಕಳು ಬಿಟ್ರ, ಎಲ್ಲ ಬಿಟ್ಟಾರ. ತಮ್ಮ ಬಗಲನ್ ಕೂಸುಗಳು ಸಹಿತ ಹಾಲು ಕುಡಿಸೋ ಸಹಿತ ಬಿಟ್ಬಿಟ್ಟಾರೆ. ಎಲ್ಲರೂ ಮೊಬೈಲ್ ಕೂತ್ಬಿಟ್ರು. ಮತ್ತೆ ಎಲ್ಲರೂ ಮೊಬೈಲ್ ತಮ್ಮ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಾರ ಅಷ್ಟೇ. ಬೇರೆ ಏನೇನು ಬೇಡ ಅಂತಾರ, ಅದು ಒಂದೇ ಹಿಡ್ಕೊಂಡು ಕೂತಾರ. ಯಾ ಜಪಮಣಿ ಹಿಡಿದಿಲ್ಲ, ಲಿಂಗ ಹಿಡಿದಿಲ್ಲ, ವಿಭೂತಿ ಹಿಡಿದಿಲ್ಲ, ಗುರುಪಾದ ಹಿಡಿದಿಲ್ಲ, ಯಾವ ಶಾಸ್ತ್ರ ಹಿಡಿದಿಲ್ಲ, ಏನು ಹಿಡಿದಿಲ್ಲ. ಮೊಬೈಲ್ ಹಿಡಿದಟ್ಟು ಯಾರ್ಯಾರು ಹಿಡಿದು ಏನೇನು ಹಿಡಿದಿಲ್ಲ. ಜಗತ್ತಿನಾಗ ಯಾರು ಹಿಡಿದಿಲ್ಲ. ಮೊಬೈಲಿಗೆ ಇದ್ದಷ್ಟು ಹಿಡಿತ ಯಾರಿಗೇ ಇಲ್ಲ. ಸಾಯಂಕಾಲ ಹೊರಗೆ ಹೋಗ್ತಾರ, ಪಾನಿಪುರಿ ತಿಂತಾರ, ಮತ್ ಹೊಳ್ಳಿ ಬಂದು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರ. ಯಾಕಡೆಯೋ ನೋಡ್ಕೋತ ಅಡಿಗೆ ಮಾಡ್ತಾರ, ಯಾಕಡೆಯೋ ನೋಡ್ಕೋತ ಊಟ ಮಾಡ್ತಾರ. ಮತ್ ಮೊಬೈಲ್ ಟಿವಿ ಸಹಿತ ಬಿಟ್ಟಾರ್ರಿ. ಎಲ್ಲಿ ಟಿವಿ ನೋಡ್ಲಿಕ್ಕತ್ತಾರ? ಟಿವಿ ಸಹಿತ ಮೂಲಿ ಗುಂಪಾಗ್ಯದ ಮೊಬೈಲ್ ಬಂದ ಮೇಲೆ. ಎಲ್ಲನೂ ರೇಡಿಯೋ ಬಿಟ್ಟಾರ, ವಾಚ್ ಬಿಟ್ಟಾರ, ಎಲ್ಲ ವಸ್ತು ಬಿಟ್ಟಾರ. ಪೆನ್ ಕಾಪಿ ಬಿಟ್ಟಾರ. ಏನು ಬರೆಯೋದಿಲ್ಲ, ಓದೋದಿಲ್ಲ, ಏನೇನು ಮಾಡೋದಿಲ್ಲ. ಏನು ಮಾಡ್ತಾರೆ ಎಲ್ಲ ಮೊಬೈಲ್ನಾಗೆ. ಟಿವಿ ಸಹಿತ ವೇಸ್ಟ್ ಆಗಿಬಿಟ್ಟಾವ. ನಮ್ಮ ಮಗಳು ಮದುವೆ ಆದ್ಮೇಲೆ ನಮ್ಮ ತಂದೆಯವ್ರದೊಂದು ಟಿವಿ, ನಮ್ದೊಂದು ಟಿವಿ, ಮತ್ತು ಅವ್ರದ್ದು ನಮ್ದು ಹಳೆಯ ಟಿವಿ, ಹಳಿ ವ್ಯಾಡು ಹೊಸ ವ್ಯಾಡು, 4 ಟಿವಿ ಮೂಲಿಗೆ ಕುಂದಿರಿಸಿ ಸಿನಿಮಾ ಥಿಯೇಟರ್ನಾಗ ಇಟ್ಟಂಗೆ ಒಂದು ದೊಡ್ಡದು ಟಿವಿ ತಂದಿಟ್ಟಾನ. ಆ ಟಿವಿ ಚಾಲು ಇಡ್ಲಿಲ್ಲ ಅಂತಂದ್ರೆ ಕೆಟ್ಟೋಗ್ಬಿಟ್ಟು ಅದು ನೋಡಂಗೇ ಇಲ್ಲ. ಅದು ಶಾಲಿಲಿಂತ ಬಂದ ಕೂಡ್ಲೇನೆ 1-2 ತಾಸು ಅದು ಚಾಲು ಮಾಡಿ ಏನೋ ಒಂದು ಸುದ್ದಿ ಇಡ್ತಾಳಂದ್ರೆ ಅದೇನೋ ಒಂದು ಧಾರಾವಾಹಿ ಇರ್ತದ, ಅದನ್ನು ನೋಡಂಗಿಲ್ಲ. ಆಯ್ತು, ಅದ್ರ ಸಲುವಾಗಿ ತಿಂಗಳ 300-400 ರೂಪಾಯಿ ಅದು ರೊಕ್ಕ ಕೊಟ್ಟು ಅದಕ್ಕೊಂದು ವೈರ್ ಇಳಿಬಿಟ್ಕೊಂಡು ಕೊಡದೆ ಟಿವಿ ಬದುಕಿಸೋದ್ರ ಸಲುವಾಗಿ ಟಿವಿ ಚಾಲು ಇಡೋದು. ಟಿವಿ ನೋಡೋರಿಲ್ಲ. ಮತ್ತು ತಾವು ನೋಡಿದ್ರೆ ಮೊಬೈಲ್ ನೋಡ್ಕೊತ ಹಾಸಿಗೆ ಬಂದು ಹಂಗ ಬಿದ್ದುಬಿಟ್ಟಿತ್ತು. ಟಿವಿ ನೋಡಲ್ಲ, ಏನೇನು ನೋಡಲ್ಲ. ಹಿಂಗೆ ನಾವು ಸಮಯ ಎಷ್ಟಾಯ್ತು? 8:19 ಆಗ್ಯದ. ಇರಲಿ, ಅದಕ್ಕೆ ಅಹಿಂಸೆ ಬಗ್ಗೆ ಒಂದು ಜ್ಞಾನ ಸಾಗರ ಮಾಡಬೇಕಾಗಿತ್ತು. ಸ್ವಚ್ಛ ತಿಳಿತ ಏನಾರ ಡೌಟ್ ಅದ? ಸ್ಪಷ್ಟ ತಿಳಿಬೇಕು. ನಿಮ್ಲಿಂತ ಇನಿಷಿಯೇಟ್ ಆಗಿ ಹಿಂಸೆ ಮಾಡಿದರೆ ಅದು ತಪ್ಪು, ಅಪರಾಧ. ಇನ್ನೊಬ್ಬರು ಕೊಟ್ಟ ಹಿಂಸೆಯನ್ನ ತಡ್ಕೊಂಡು ಸುಮ್ಮಿದ್ರೆ ಅದು ದೊಡ್ಡ ಮಹಾಪರಾಧ. ಇನ್ನೊಬ್ಬರು ಕೊಡ ಹಿಂಸೆಗೆ ನಾವು ಸರಿಯಾದ ಉತ್ತರ ಕೊಟ್ರೆ ಅದು ಹಿಂಸೆ ಅಲ್ಲ. ಇವೆಲ್ಲ ಸೂತ್ರಗಳು. ಇದನ್ನು ತಿಳಿಸಿ ಹೇಳೋದಕ್ಕೆ ಇವತ್ತೊಂದು ಸಂಕಲ್ಪ ಬಂತು. ಆಟೋಮೆಟಿಕ್ ನಾ ಏನೋ ಹೇಳ್ಬೇಕಂದಿದ್ದೆ. ಯುವತಿಯ ಸಂಘದಿಂದ ವೀರ್ಯನಾಶ, ಬ್ರಹ್ಮಚರ್ಯದಿಂದ ಏನು ಲಾಭ, ವೀರ್ಯನಾಶದಿಂದ ಏನು ನಷ್ಟ ಅನ್ನೋದ್ರ ಬಗ್ಗೆ ಅವರು ಯೋಗಿಕ್ ಭಾಷೆ ಒಳಗೆ ಏನೋ ಬರೆದಾರ. ನಾವೊಂದಿಟ್ಟು ಹೇಳ್ಬೇಕಂತ ಹೋದೆವು. ಅದು ಹಿಂಸೆ ಬಗ್ಗೆ ಬಂತಲ್ಲ,
ಆ ಧರ್ಮದ ಮಾರ್ಗ ಹೇಳ್ಬೇಕಂತ ನಾವು ಸ್ವಲ್ಪ ಸೈಡ್ ಬಿಟ್ಟಿವಿ ಇವತ್ತು. ಮತ್ತೆ ಸಾಯಂಕಾಲ ಭೇಟಿ ಆಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಅಂತ ಶರಣಬಸವ ಇವತ್ತೇ ಹಿಂಸೆ ಮತ್ತು ಅಹಿಂಸೆಯ ಒಂದು ವ್ಯತ್ಯಾಸ, ಸೂಕ್ಷ್ಮವಾದಂಥ ವ್ಯತ್ಯಾಸ ಯಾವ ರೀತಿ ಅದ ಅನ್ನೋದನ್ನ ಸುಂದರವಾಗಿ ನಮಗೆಲ್ಲ ಪ್ರತಿಪಾದನೆ ಮಾಡಬೇಕು. ಆದ್ರೆ ಈ ವಿಷಯದಲ್ಲಿ ಯಾವ ರೀತಿಯಾದಂಥ ಒಂದು ಸೂಕ್ಷ್ಮವಾದ ವಿಚಾರ ಅದರಿಂದ ಹಿಂಸೆ ಮಾಡುವುದು ಅದು. ಆದ್ರೆ ಅದೇ ವಿಷಯನ ನಾವು ತಡ್ಕೊಂಡಿವಿ ಅಂತ ತಾಳ್ಕೊಳ್ಳೋದು ಕೂಡ ಅದು ಮಹಾ ಪಾಪ ಆಗ್ತದ ಅನ್ನೋದನ್ನ ಬಹಳ ಎಲ್ಲ ತಿಳಿಸಿಕೊಟ್ರು. ವ್ಯತ್ಯಾಸವನ್ನ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಮಕ್ಕಳಿಗೆ ಬ್ರಹ್ಮನಿಷ್ಠ ಗುರುಮಾಚಾರ್ಯ ನಾಲ್ಕು ಗೌರವಂತರು ಮಕ್ಕಳಾಚರಣೆಯನ್ನು ಮಾಡಬೇಕು ಅಂತ ಅವರು ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಪಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರು ದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣ ಶರಣಾರ್ಥಿ. ಎಲ್ಲ ಮಹಾತ್ಮರಿಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ.